ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕನ್ಗ ಮನೋಜ್ ಕೈ ಹಿಡ್ಕೊಂಡು ಹೇ ಹಸ್ಬೆಂಡ್, ಶೋರೂಮ್ಗೆ ಹೋಗಿ ಫ್ರಿಜ್ಜಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಕೈ ಹಿಡಿದು ಎಳಿತಾ ಇರ್ತಾಳೆ. ಅದೇ ಟೈಮ್ಗೆ ಶಾಂತಿ ಕಸ್ತೂರಿ ಕೂಡ ಅಲ್ಲೇ ಇರ್ತಾರೆ. ಏ ಮನೋಜ್, ಏನೋ ಇದೆಲ್ಲ ಅಂತ ಕೇಳ್ತಿರೋವಾಗ ಮನೋಜ ಸ್ವಲ್ಪ ಇರಮ್ಮ ಅಂತ ಹೇಳಿ, ನಾನಲ್ಲ ನಿನ್ನ ಹಸ್ಬೆಂಡ್, ಇವರು ನಿನ್ನ ಹಸ್ಬೆಂಡ್ ಅಂತ ಜ್ಯೋತಿಷಿ ಕೈಗೆ ಕನಗ ಕೈನ ಕೊಟ್ಬಿಡ್ತಾನೆ. ಅಯ್ಯೋ ಪಾಪಿ ಅಂತ ಸೀನು ಅನ್ಕೋತಿರ್ತಾನೆ. ದೇವಿಕಾ ಶಾಕ್ ಆಗ್ತಾರೆ. ಜ್ಯೋತಿಷಿ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ನೀನು ನನ್ನ ಹಸ್ಬೆಂಡ್ ಅಲ್ವಾ ಅಂತ ಕೇಳ್ತಾಳೆ ಕನಗ. ಇಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಹಾಗಾದ್ರೆ ನೀವು ನನ್ನ ಹಸ್ಬೆಂಡ್ ಅಂತ ಜ್ಯೋತಿಷಿನ ಕೇಳ್ತಾಳೆ. ಹ್ಞೂ ಅಂತ ಜ್ಯೋತಿಷಿ ಹೇಳ್ತಾರೆ. ಏನೋ ಇದು ಮನೋಜ್ ಅಂತ ಶಾಂತಿ ಕೇಳ್ತಿರೋವಾಗ, ಅಮ್ಮ ನಾನು ಹೇಳ್ತಿರ್ಲಿಲ್ವೇನಮ್ಮ ಬುದ್ಧಿ ಸರಿ ಇಲ್ದಿರೋ ಹುಡುಗಿ ಅಂತ, ಅವಳು ಇವಳೇನೆ, ಅವಳಿಗೇನು ಗೊತ್ತಾಗಲ್ಲ ಅಮ್ಮ ಅಂತ ಹೇಳ್ತಿರೋವಾಗ, ಹೌದೇನೆ ಮನೋಜ ಪಾಪ ಅಂತಾಳೆ ಶಾಂತಿ. ಸತ್ಯವೇಲು ಸಾರೇ ಮದ್ವೆ ಆಗಿರೋದು ಅಂತಾನೆ, ಈ ಹುಡುಗಿನ ಇವ್ರು ಮದ್ವೆ ಆಗಿದಾರ ಅಂತಾಳೆ ಶಾಂತಿ. ಹೌದಮ್ಮ ನಾನು ಹೇಳ್ತಿರ್ಲಿಲ್ವೇನಮ್ಮ ಇವ್ರಿಬ್ರನ್ನೇ ಮದ್ವೆ ಆಗಿರೋದು ಅಂತಾನೆ ಮನೋಜ. ಓ ಈ ಮದ್ವೆಗೆನಾ ನೀನ್ ಮದ್ವೆ ಹುಡುಗನ ಜೊತೆ ಬಂದಿದ್ದು ಅಂತ ಶಾಂತಿ ಕೇಳ್ತಾಳೆ. ಹೌದಮ್ಮ ಅಂತಾನೆ ಮನೋಜ. ಅಮ್ಮ ನೀನ್ ಹೋಗಿರು, ನನ್ನ ಜೊತೆಲೇ ಇದ್ದು ಎಲ್ಲಾ ಫಾರ್ಮಾಲಿಟೀಸ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತಾನೆ ಮನೋಜ. ಸರಿ ಕಣ, ಆದಷ್ಟು ಬೇಗ ಬಂದ್ಬಿಡು ಅಂತಾಳೆ ಶಾಂತಿ. ಆಂಟಿ ಅದು ಬಂದು ಅಂತ ದೇವಿಕಾ ಹತ್ರ ಮಾತಾಡಕ್ ಹೋಗ್ತಾನೆ. ಮೊದಲು ದೇವ್ರ ಪೂಜೆ ಮಾಡಿಸ್ಬೇಕು, ಆಮೇಲೆ ಮಾತಾಡೋಣ ಹಾಗಂತ ಹೇಳಿ ಕನಗ ಕೈನ ಮನೋಜ್ ಕೈಲಿ ಕೊಡ್ತಾರೆ ದೇವಿಕಾ. ಸೀನು ಬಂದು, ನಿಮ್ಗೆ ಈಗ ಶುರುವಾಗಿದೆ ಅಲ್ವಾ, ಇನ್ನೂ ತುಂಬಾನೇ ಇದೆ, ನೋಡ್ತಾ ಇರಿ, ಬನ್ನಿ ಈಗ ಅಂತ ಜ್ಯೋತಿಷಿನ ಕರ್ಕೊಂಡು ಹೋಗ್ತಾನೆ. ಕಸ್ತೂರಿ, ಮನೋಜು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಬೇಡ್ಕೊಂಡಿದ್ದೆ, ಅವ್ನು ದೇವಸ್ಥಾನಕ್ಕೆ ಬಂದೇ ಬಿಟ್ಟ ನೋಡಿದ್ಯಾ, ಆದಷ್ಟು ಬೇಗ ಅವ್ನು ಮದ್ವೆ ಆಗ್ಬಿಡುತ್ತೆ, ಬಾ ಹೋಗೋಣ ಅಂತ ಹೇಳ್ತಾಳೆ. ದೇವಸ್ಥಾನದಲ್ಲಿ ಕನಗ ಮತ್ತೆ ಮನೋಜ್ ಕೈಗೆ ಹೂವಿನ ಹಾರಗಳನ್ನ ಕೊಡ್ತಾರೆ. ಕನಗ ಅಳಿಯಂದ್ರಿಗೆ ಹೂ ಮಲೆ ಹಾಕು ಅಂತ ದೇವಿಕಾ ಹೇಳ್ತಾರೆ. ಕನಗ ಜ್ಯೋತಿಷಿ ಕೊರಳಿಗೆ ಹೂವಿನ ಹಾರ ಹಾಕೋಕ್ ಹೋಗ್ತಿರ್ತಾಳೆ. ಇವರೇನೆ ನಿನ್ನ ಹಸ್ಬೆಂಡ್, ಇವ್ರಿಗೆ ಹಾಕ್ಬೇಕು ಅಂತ ದೇವಿಕಾ ಹೇಳ್ತಾರೆ. ಹಾಗಾದ್ರೆ ಇವ್ರಲ್ವಾ ನನ್ನ ಹಸ್ಬೆಂಡ್ ಅಂತ ಕನಗ ಕೇಳ್ತಾಳೆ. ಅವರಲ್ಲ ಇವರೇನೆ ಹಾಗಂತ ದೇವಿಕಾ ಹೇಳ್ತಾರೆ. ಹಾಗಿದ್ರೆ ಸರಿ ಅಂತ ಕನಗ ಮನೋಜ್ಗೆ ಹೂ ಮಾಲೆ ಹಾಕ್ತಾಳೆ. ಮನೋಜ್ ಕೂಡ ಮಾಲೆ ಹಾಕ್ತಾನೆ. ಮನೆಗೆ ಬಂದ್ಮೇಲೆ ನನ್ನ ಲೈಫಲ್ಲಿ ತುಂಬ ಜನಕ್ಕೆ ಅವ್ರ ಲೈಫಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದ್ದೀನಿ, ಆದರೆ ನೀವು ನನಗೆ ಟ್ವಿಸ್ಟ್ ಇಟ್ಬಿಟ್ರಲ್ಲ ನೋಡಿದ್ರಾ ಅಂತ ಕೇಳ್ತಾರೆ ಜ್ಯೋತಿಷಿ. ಈಗ ಗೊತ್ತಾಯ್ತು ನಿಮಗೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ, ಇಲ್ಲಿ ನೋಡಿ ಮನೋಜ್ ಎಲ್ಲ ಚೆನ್ನಾಗಿ ಆಯ್ತಲ್ಲ, ಆದರೆ ನೀವು ಯಾಕೆ ನನ್ನನ್ನೇ ಮದುಮಗ ಅಂತ ಪರಿಚಯ ಮಾಡಿಸ್ಬಿಟ್ರಿ ಅಂತ ಕೇಳ್ತಾರೆ. ಅದು ತಪ್ಪಲ್ವಾ, ನನ್ನನ್ನು ಈ ಥರದಲ್ಲಿ ಸಿಕ್ಕಾಕಿಸ್ಬಿಟ್ರಲ್ಲ ಅಂತ ಜ್ಯೋತಿಷಿ ಕೇಳ್ತಾನೆ. ಏನು ಸರ್ ನಡೆದಿರೋದನ್ನೆಲ್ಲನೂ ನೀವೇ ನೋಡ್ತಿದ್ರಲ್ವಾ, ದೇವಸ್ಥಾನದಲ್ಲಿ ಅಮ್ಮ ನನ್ನನ್ನು ದಿಢೀರ್ ಅಂತ ನೋಡ್ಬಿಟ್ರು, ಜೊತೆಯಲ್ಲಿ ಕನಗ ಬೇರೆ ಇದ್ಲು, ಆಂಟಿನೂ ಬೇರೆ ನನ್ನ ಜೊತೆನೇ ಇದ್ರು, ನಾನು ಏನು ಮಾಡಲಿ ಹೇಳಿ ನೀವೇನೆ. ಆ ಸಮಯದಲ್ಲಿ ನಾನು ಏನು ಹೇಳಿ ತಪ್ಪಿಸ್ಕೊಳ್ಳೋದು ಅಂತಲೇ ಗೊತ್ತಾಗಲಿಲ್ಲ, ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿಮ್ಮನ್ನೇ ಮದುವೆ ಹುಡುಗ ಅಂತ ಹೇಳಿಬಿಟ್ಟೆ. ಸಾರಿ ಸರ್ ಅಂತ ಹೇಳ್ತಿರೋವಾಗ, ಯಾಕೆ ಈ ಥರ ಮಾಡಿದ್ರಿ, ನಿಮ್ಮ ಫ್ರೆಂಡ್ ಇರಲಿಲ್ವಾ, ಅವ್ರನ್ನೇ ಮದುವೆ ಹುಡುಗ ಅಂತ ಪರಿಚಯ ಮಾಡಿಸ್ಬೋದಿತ್ತಲ್ಲ ಅಂತ ಕೇಳ್ತಾರೆ ಜ್ಯೋತಿಷಿ. ಸರ್ ಆಲ್ರೆಡಿ ನಂಗೆ ಮದುವೆ ಆಗಿದೆ ಅಂತ ನಮಗೆ ಚೆನ್ನಾಗೇ ಗೊತ್ತಿದೆ, ಅಮ್ಮ ಎದುರಿಗೆ ಬೇರೆ ಇದ್ದರು, ನಾನು ಮದುವೆ ಆಗಿದೆ ಅನ್ನೋ ಸತ್ಯ ಏನಾದರೂ ಅವ್ರಿಗೆ ಗೊತ್ತಾಗಿದ್ದಿದ್ರೆ ನನ್ನ ಕತೆ ಮುಗೀತಿತ್ತು. ಮನೋಜ್ ಹಾಗಂತಿರೋವಾಗ, ಅದು ಸರಿ ಹೇಳಿ ಅಂದರೆ ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ಕೊಂಡಿರ್ತೀರಾ ಹಾಗಂತ ದೇವಿಕಾ ಕೇಳ್ತಾರೆ. ಆಂಟಿ ಅದಕ್ಕೆಲ್ಲ ಒಂದು ಟೈಮ್ ಅಂತ ಬರುತ್ತೆ, ಡಿವೋರ್ಸ್ ಆಗದೇನೆ ಮದುವೆ ಆಗೋಕೆ ನಮ್ಮಮ್ಮ ಅಂತೂ ಖಂಡಿತ ಒಪ್ಕೊಳ್ಳಲ್ಲ. ಅದು ಅಲ್ಲದೆ ಕನಗ ಇರೋ ಸ್ಥಿತಿನಲ್ಲಿ ನಮ್ಮಮ್ಮ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ, ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೇ. ನಾನೇನಾದರೂ ಆ ರೀತಿ ಹೇಳಲಿಲ್ಲ ಅಂದರೆ ನಮ್ಮಮ್ಮ ನನ್ನನ್ನು ಮನೆಗೆ ಸೇರಿಸ್ಕೊಂಡು ಚೆನ್ನಾಗಿ ಹಿಡ್ಕೊಂಡು ಹೊಡಿತಿದ್ರು, ದೇವಸ್ಥಾನದಿಂದ ನಾನು ಇಲ್ಲಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಮನೋಜ್ ಹಾಗಂತಿರುವಾಗ ದೇವಿಕಾ, ಅಳಿಯಂದ್ರೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಂತ ನನ್ನನ್ನೇ ಮದುಮಗ ಅಂತ ಹೇಳ್ಬಿಡೋದ ಅಂತ ಜ್ಯೋತಿಷಿ ಹೇಳ್ತಾರೆ. ಸರ್ ನಿಜವಾಗ್ಲೂ ನೀವು ಮದುಮಗ ಅಲ್ವಲ್ಲ, ಸುಮ್ಮನೆ ಸುಳ್ಳಿನ ಮದುಮಗ ತಾನೆ ಅಂತ ಸೀನು ಹೇಳ್ತಾನೆ. ಆಗ ದೇವಿಕಾ, ಸರ್ ಈ ಮದುವೆ ಆಗಿದ್ದೆ ನಿಮ್ಮಿಂದ, ಇದೆಲ್ಲ ನೀವು ತೋರಿಸಿದ್ದಾರಿ ತಾನೆ, ಈ ಮದುವೆ ಚೆನ್ನಾಗಿ ನಡೀತು ಅಂದರೆ ಅದಕ್ಕೆ ಕಾರಣ ನೀವೇನೆ, ಅದರಿಂದ ಇದನ್ನೆಲ್ಲ ದೊಡ್ಡದಾಗಿ ತಗೋಬೇಡಿ, ಬೇರೆ ದಾರಿ ಇಲ್ಲದೆ ತಾನೆ ಅಳಿಯಂದ್ರು ನಿಮ್ಮನ್ನೇ ಮದುಮಗ ಅಂತ ಹೇಳಿದ್ದು. ಅವ್ರಾಗಂತಿರೋವಾಗ, ಸರಿ ಪರವಾಗಿಲ್ಲ ಬಿಡಿ, ಬೇರೆ ದಾರಿ ಇಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಾನೆ ಜ್ಯೋತಿಷಿ. ಮುಂದೆ ಏನು ನಡಿಬೇಕು ಅದ್ರ ಬಗ್ಗೆ ನೋಡಿ ಅಂತಿರೋವಾಗ, ಮುಂದೆ ಏನು ನಡೆಯುತ್ತೆ, ಮದುವೆ ಎಲ್ಲ ಮುಗೀತಲ್ಲ ಅಂತಾನೆ ಮನೋಜ. ಇನ್ನು ಶಾಸ್ತ್ರಗಳೆಲ್ಲ ಇವೆ ಹೇಳಿ ಅಂದರೆ ಇವತ್ತು ನೈಟು ನೀವು ಇಲ್ಲೇ ಇರಬೇಕು ಅಂತ ದೇವಿಕಾ ಹೇಳ್ತಾರೆ. ಏನು ಇಲ್ಲೇನಾ ಅಂತ ಮನೋಜ ಕೇಳ್ತಾನೆ. ಏನಕ್ಕೆ ಅಂತಿರೋವಾಗ, ಮದುವೆ ಏನೋ ಆಯಿತು, ಇವತ್ತೇ ಒಳ್ಳೆ ದಿನ ಅಂತ ಜ್ಯೋತಿಷಿಗಳು ಬೇರೆ ಹೇಳಿದ್ದಾರೆ, ಇವತ್ತೇ ಶಾಂತಿ ಮುಹೂರ್ತನ ಅರೇಂಜ್ ಮಾಡ್ತಿದ್ದೀವಿ ಅಂತಿರೋವಾಗ, ಅಯ್ಯಯ್ಯೋ ಅದು ಮಾತ್ರ ಈಗ ಬೇಡ ಅಂತಾನೆ ಮನೋಜ. ಏನಕ್ಕೆ ಬೇಡ ಅಂತಿದ್ದೀರಾ, ಇದೆಲ್ಲ ಮದುವೆ ಆದ್ಮೇಲೆ ನಡೆಯೋದೇ ತಾನೆ ಅಂತಾನೆ ಪಾರ್ಕ್ ಫ್ರೆಂಡ್. ಅಳಿಯಂದ್ರೆ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಸಂಕಟ ಆಗುತ್ತೆ. ದೇವಿಕಾ ಹಾಗಂತಿರುವಾಗ, ಮೇಡಮ್ ನಿಮಗೆ ಯಾವ ಸಂಕಟನೂ ಬೇಡ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಹೇಳ್ಬಿಡಿ ಅಂತ ಜ್ಯೋತಿಷಿ ಹೇಳ್ತಾರೆ. ಸರ್ ಕನಗ ಮದುವೆ ಆದಮೇಲೆ ಪೂರ್ತಿಯಾಗಿ ಅವಳು ಕುಟುಂಬದ ಜೀವನ ಶುರು ಮಾಡಿದ್ಮೇಲೆ ಅವಳು ಮೆಂಟಲ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾರೆ. ದೇವಿಕಾ ಹಾಗಂತಿರುವಾಗ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಇವತ್ತು ಮಾತ್ರ ಯಾವುದು ಬೇಡ ಅಂತಾನೆ ಮನೋಜ. ಏನು ಕಳಿ ಅಂದರೆ ಹಾಗಂತ ದೇವಿಕಾ ಕೇಳ್ತಾರೆ. ಅಮ್ಮ ದಿಢೀರ್ ಅಂತ ದೇವಸ್ಥಾನದಲ್ಲಿ ನನ್ನನ್ನು ನೋಡ್ಬಿಟ್ಟಿದ್ದಾರೆ, ಅದರಿಂದ ನಾನು ಇವತ್ತು ಮನೆಗೆ ಹೋಗ್ಲೇಬೇಕು, ಇಲ್ಲ ಅಂದರೆ ಅವರೆಲ್ಲ ನನ್ನ ಮೇಲೆ ಡೌಟ್ ಪಡ್ತಾರೆ, ಅದರಿಂದ ಸ್ವಲ್ಪ ದಿನ ನಾನು ಇಲ್ಲಿ ಬಂದು ನೈಟ್ ತಂಗೋದಂತೂ ತುಂಬಾನೇ ಕಷ್ಟ, ನಾನು ಹಗ್ಲೊತ್ತಲ್ಲಿ ಯಾವುದಾದ್ರೂ ಟೈಮಲ್ಲಿ ಬರ್ತೀನಿ ಅಂತ ಮನೋಜ ಹೇಳ್ತಿರೋವಾಗ ದೇವಿಕಾ, ಏನು ಹೇಳಿ ಅಂದರೆ ನೀವು ಶಾಂತಿ ಮುಹೂರ್ತನ ರಾತ್ರಿ ಹೊತ್ತೇ ತಾನೇ ನಡೆಸೋದು ಅಂತ ಕೇಳ್ತಾರೆ. ಇಲ್ಲ ಆಂಟಿ ನನ್ನ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮನೋಜ್ ಹಾಗಂತಿರುವಾಗ, ಸರಿ ಇವತ್ತು ಬೇಡ ಅಂದರೆ ಬೇಡ,
ಆದರೆ ಈ ವಾರದಲ್ಲಿ ಶಾಂತಿ ಮುಹೂರ್ತ ನಡೀಲೇಬೇಕು ಅಂತ ದೇವಿಕಾ ಹೇಳ್ತಾರೆ. ಇಲ್ಲ ಆಂಟಿ, ನಾನು ಹೇಳೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಮನೋಜ ಹೇಳ್ತಾ ಇರ್ತಾನೆ. ಇಲ್ಲ ಅಳಿ ಅಂದರೆ ಅಂತ ದೇವಿಕಾ ಹೇಳ್ತಿರುವಾಗ, ಮೇಡಮ್ ಅವ್ರು ಹೇಳ್ತಿದ್ದಾರಲ್ಲ, ಈಗ ಮದುವೆ ಎಲ್ಲ ಮುಗೀತಲ್ಲ, ಸ್ವಲ್ಪ ದಿನ ಹೋಗ್ರಿ, ನಾನೇ ಒಳ್ಳೆ ಟೈಮ್ ನೋಡಿ ನಿಮಗೆ ಅರೇಂಜ್ ಮಾಡ್ಕೊಳಕ್ಕೆ ಹೇಳ್ತೀನಿ ಅಂತ ಜ್ಯೋತಿಷಿ ಹೇಳ್ತಾರೆ. ಆಗ ದೇವಿಕಾ, ಸರಿ ಹಾಗೇನೆ ಮಾಡೋಣ ಅಂತ ಹೇಳ್ತಾರೆ. ಆಂಟಿ, ನಾನು ಈಗ ಕೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನೀವು 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾನೆ ಮನೋಜ. ಅವನಾಗಂತಿರುವಾಗ ದೇವಿಕಾ ಯೋಚನೆ ಮಾಡ್ತಾರೆ, ಈಗ್ಲೇನೆ ದುಡ್ಡು ತಂದು ಕೊಡ್ಬೋದು, ಆದ್ರೆ ದುಡ್ಡು ಕೊಟ್ಬಿಟ್ರೆ ಇವರು ಮನೆಗೆ ಬರಲ್ಲ. ಆಮೇಲೆ ಈಗಾಗಲೇ ಇವ್ರ ಹತ್ರ ಮನೆಗೆ ಬರೋ ಐಡಿಯಾನೇ ಇಲ್ಲ, ಅದರಿಂದ ಇವ್ರಿಗೆ ತಕ್ಷಣ ದುಡ್ಡನ್ನ ಕೊಡ್ಲೇಬಾರ್ದು ಅಂತ ಅನ್ಕೋತಿರ್ತಾಳೆ. ದೇವಿಕಾ ಹಾಗೆ ಅನ್ಕೋತಿರುವಾಗ, ಏನಂಟಿ ಯೋಚನೆ ಮಾಡ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಹಾಗಲ್ಲ ಅಳಿ ಅಂದರೆ, ನಾನು ದುಡ್ಡನ್ನ ಯಾವಾಗ ಕೊಟ್ಟರು ಅದೆಲ್ಲ ಆಡಿಟ್ ಕನ್ಸರ್ನಿಂದನೇ ಕೊಡೋದು. ಅವರು ಊರಿನಲ್ಲಿಲ್ಲ, ಅವ್ರು ಬರೋದಕ್ಕೆ ಸ್ವಲ್ಪ ದಿನ ಆಗುತ್ತೆ. ಅವ್ರು ಬಂದಿದ್ದ ತಕ್ಷಣನೇ ಅವ್ರ ಜೊತೆ ಮಾತಾಡಿ ನಿಮಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಬೇಗ ಬಂದ್ಬಿಡ್ತಾರ ಅಂತ ಮನೋಜ ಕೇಳ್ತಾನೆ. ಬಂದ್ಬಿಡ್ತಾರೆ ಅಂತ ದೇವಿಕಾ ಹೇಳ್ತಾರೆ. ಸರಿ ಆಂಟಿ, ನಾನಿನ್ ಬರ್ತೀನಿ ಅಂತ ಮನೋಜ ಹೇಳೋಗ್ತಾ ಇರ್ತಾನೆ. ಆಗ ಕನಗ ಓಡ್ ಬಂದು, ಹೇ ಹಸ್ಬೆಂಡ್ ಅಂತ ಮನೋಜ್ನ ಹಿಡ್ಕೋತಾಳೆ. ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಎಲ್ಲೂ ಹೋಗೋಂಗಿಲ್ಲ, ನಮ್ಗಿಬ್ರಿಗೂ ಮದುವೆ ಆಗಿದೆಯಲ್ಲ, ನೀವು ನನ್ನ ಜೊತೆನೇ ಇರಬೇಕಂತೆ, ಅಮ್ಮ ಹಾಗೆ ಹೇಳಿದ್ರು ಅಂತಾಳೆ. ಏನು ಹೇಳಿ, ಈಗಲೇ ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ಅಂತ ಪಾರ್ಕ್ನಲ್ಲಿ ಹೇಳ್ತಾ ಇರ್ತಾನೆ. ಈ ಕಡೆ ಮನೋಜ, ಕನಗ ನಿನ್ಗೋಸ್ಕರ ಶೋರೂಮ್ನಲ್ಲಿ ಒಂದು ಹೊಸ ಫ್ರಿಜ್ನ ಆರ್ಡರ್ ಮಾಡಿದ್ದೀನಿ, ಅದನ್ನ ತೆಗೆದಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಹೌದಾ ಅಂತ ಕನಗ ಕೇಳ್ತಾಳೆ. ಹೌದು ಅಂತ ಮನೋಜ ಹೇಳ್ತಿರುವಾಗ, ಹಾಗಾದ್ರೆ ಅದರಲ್ಲೊಂದು ಆ್ಯಪಲ್ ಜ್ಯೂಸ್ನ ತೆಗೆದಿಡ್ತೀರಾ ಅಂತ ಕೇಳ್ತಾಳೆ. ಓಕೆ ತೆಗೆದಿಡ್ತೀನಿ ಅಂತ ಮನೋಜ ಹೇಳ್ತಾನೆ. ನಾವಿಬ್ರು ಆ್ಯಪಲ್ ಜ್ಯೂಸ್ನ ಕುಡಿತಾನೆ ಅದರಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ತಾಳೆ. ಸರಿ ಅದರಲ್ಲೇ ಕೂತಿರೋಣ, ನಾನೀಗ ತೆಗೆದಿಟ್ಬಿಟ್ಟು ಬರ್ತೀನಿ ಅಂತ ಮನೋಜ ಹೇಳ್ತಾನೆ. ಸರಿ ಆಂಟಿ, ನಾನು ನೀನು ಬರ್ತೀನಿ ಅಂತ ಮನೋಜ ಹೇಳ್ತಾನೆ. ಸರಿ ಅಳಿ ಅಂದರೆ, ಇನ್ಮೇಲೆ ಇದೇ ನಿಮ್ಮ ಮನೆ, ನಿಮ್ಗೊಬ್ಳು ಹೆಂಡತಿ ಇದ್ದಾಳೆ ಇಲ್ಲಿ ಅನ್ನೋದನ್ನ ಮರಿಬೇಡಿ ಹಾಗಂತ ದೇವಿಕಾ ಹೇಳ್ತಿರುವಾಗ, ಅದನ್ನೆಲ್ಲ ಅವ್ರು ಮರೆಯಲ್ಲ, ಅವ್ರು ಮರ್ತೋದ್ರೂ ನೆನಪಿಸೋಕೆ ಅಂತ ನಾನು ಇದೀನಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ನಡೀರಿ ಹೋಗೋಣ ಅಂತ ಜ್ಯೋತಿಷಿ ಹೇಳ್ತಾನೆ. ಎಲ್ಲನೂ ನೆನಪು ಮಾಡೋಕೆ ನಾನು ಇದೀನಲ್ಲ. ಮೀನಾ ರಂಗನಾಥ್ ಅವ್ರಿಗೆ ಕಾಫಿ ತಂದು ಕೊಡ್ತಾಳೆ. ಮಾವ ಮಧ್ಯಾಹ್ನ ಊಟ ಮಾಡಿದ್ರ ಇಲ್ವಾ, ಮಾಡಿರೋ ಅಡುಗೆ ಎಲ್ಲ ಹಾಗೆ ಇದೆಯಲ್ಲ ಅಂತ ಕೇಳ್ತಾಳೆ. ಮನೆಯಲ್ಲಿ ಒಬ್ಬನೇ ಇದ್ದೆ, ಊಟ ಮಾಡೋಕ್ಕೆ ಮನಸ್ಸೇ ಆಗ್ಲಿಲ್ಲಮ್ಮ. ಸರಿ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಅಂತಾರೆ ರಂಗನಾಥ್ ಅವರು. ಬೇಗ ಬಂದ್ಬಿಡೋಣ ಅಂದ್ಕೊಂಡೆ ಮಾವ, ಆದ್ರೆ ಕೆಲಸ ಮುಗಿಯೋದು ಲೇಟ್ ಆಗ್ಬಿಡ್ತು ಹಾಗಂತ ಮೀನಾ ಹೇಳ್ತಿರೋವಾಗ, ಪರವಾಗಿಲ್ಲ ಬಿಡಮ್ಮ ಅಂತ ಹೇಳ್ತಾರೆ. ಈ ಕಡೆ ಮನೋಜ್ ಮನೆಗೆ ಬರ್ತಾನೆ. ಆಗ ಸೂರ್ಯ, ಬಾರೋ ಮದುಮಗ ಅಂತ ಹೇಳ್ತಾನೆ. ಮನೋಜ ಶಾಕ್ ಆಗ್ತಾನೆ. ಸಾರಿ, ಮದುಮಗನ ಜೊತೆ ಹೋಗಿದ್ದವನು. ಏನೋ ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿದೀಯಾ ಅನಿಸ್ತಿದೆ ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವರು, ಏನೋ ನೀನು ಅವ್ನು ಬಂದಿದ್ದ ತಕ್ಷಣನೇ ಕಿಂಡಲ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ಯಾ. ಅವ್ರು ಹಂಗಂತಿರೋವಾಗ, ಅಪ್ಪ ಒಂದು ಕತೆ ಗೊತ್ತಾ ನಿಂಗೆ, ಇವನು ಆ ಮೆಂಟಲ್ ಪ್ರಾಬ್ಲಮ್ ಇರೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ನಲ್ಲ, ಅದೇನಪ್ಪ ಆ ಕೋಟೀಶ್ವರರು ಮನೆ ಹುಡುಗಿ, ಮದುವೆ ಆದರೆ ತುಂಬ ಆಸ್ತಿ ಪಾಸ್ತಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ನಲ್ಲ. ಸೂರ್ಯ ಹಾಗಂತಿರೋವಾಗ, ಹೌದಲ್ವಾ, ಏನೋ ಇವನ್ ಫ್ರೆಂಡ್ ಹೇಳ್ದ ಅಂತ ಹೇಳ್ತಿದ್ನಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದಕ್ಕೇನೋ ಆಯಿತು ಈಗ ಅಂತ ಕೇಳ್ತಾರೆ. ಆ ಹುಡುಗಿಗೆ ಇವತ್ತು ಒಳ್ಳೆ ರೀತಿಯಲ್ಲೇ ಮದುವೆ ಆಗ್ಬಿಡ್ತಪ್ಪ ಅಂತಾನೆ ಸೂರ್ಯ. ಓ ಹೌದಾ, ಯಾರೋ ಮದುಮಗ ಅಂತ ಕೇಳ್ತಾರೆ ರಂಗನಾಥ್ ಅವರು. ಸೂರ್ಯ, ನಮ್ಮ ಮನೋಜು ಅಂತ ಹೇಳಕ್ ಬರ್ತಾನೆ. ಲೇ ಅಂತ ಶಾಕಿಂದ ಮನೋಜ ಹೇಳ್ತಾನೆ. ಅಮ್ಮ ನಾನಲ್ಲಮ್ಮ ಮದುಮಗ, ಅಮ್ಮ ನಾನಲ್ಲಮ್ಮ ಅಂತ ಮನೋಜ ಹೇಳ್ತಾ ಇರ್ತಾನೆ. ಲೇ, ನಾನೇನೋ ಹೇಳ್ತಿದ್ರೆ ನೀನ್ ಯಾಕೋ ಪದ್ರಗುಡ್ತಿದ್ಯಾ, ಮದುಮಗ ನಮ್ಮ ಮನೋಜ್ ಫ್ರೆಂಡು ಅಂತ ಹೇಳಕ್ ಬಂದೆ. ಅಪ್ಪ ಮೀನಾಗೆ ಮದುವೆ ಡೆಕೋರೇಷನ್ ಆರ್ಡರ್ ಬಂದಿದೆ ಅಂತ ಹೇಳ್ತಿರ್ಲಿಲ್ವೇನಪ್ಪ, ಆ ಮದುವೆಗೇನೆ ನಾವು ಹೋಗಿದ್ದು, ಅಲ್ಲಿಗೆ ಇನ್ ಫ್ರೆಂಡ್ ಸೀನು ಕೂಡ ಬಂದಿದ್ರು ಅಂತಾನೆ ಸೂರ್ಯ. ಅದೇ ಹುಡುಗಿ ಅಂತ ಅವರೇನೆ ಹೇಳಿದ್ದು ಅಂತಾನೆ. ಏ ಮನೋಜ, ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ಮದುವೆ ಆಗ್ಬಿಡ್ತಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗೋಯ್ತಪ್ಪ ಅಂತ ಮನೋಜ ಹೇಳ್ತಿರೋವಾಗ, ಏನ್ರಿ ನಾನು ಕಸ್ತೂರಿನೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಿದ್ವಲ್ಲ, ಆ ದೇವಸ್ಥಾನದಲ್ಲಿ ನಾನು ಹೊಸ ಮದುವೆ ಹುಡುಗಿನ ನೋಡ್ದೆ ಕಣ್ರಿ, ಮನೋಜ್ ಕೂಡ ಅವ್ರ ಜೊತೆ ಅಲ್ಲಿಗೆ ಬಂದಿದ್ದ ಅಂತ ಹೇಳ್ತಾಳೆ. ಓ ಬೆಳಗ್ಗೆ ಮದುವೆಗೆ ಹೋಗ್ಬೇಕು ಅಂತ ಹೇಳ್ತಿದ್ನಲ್ಲ, ಆ ಮದುವೆಗೇನಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ನಾವು ಕೂಡ ಅದೇ ಮದುವೆಗೇನಪ್ಪ ಕೇಟ್ರಿಂಗ್ ಹೋಗಿದ್ದು, ಲೇ ನಾವು ನಿನ್ನ ಅಲ್ಲಿ ನೋಡ್ಲೇ ಇಲ್ವಲ್ಲೋ ಅಂತ ರವಿ ಕೇಳ್ತಾನೆ. ಆಗ ಮನೋಜ, ಅದು ನಾನು ಡೀಲರ್ನ ನೋಡಿಕೊಂಡು ಲೇಟಾಗಿ ಬಂದೆ ಅಂತ ಹೇಳ್ತಾನೆ. ಪರವಾಗಿಲ್ವೇ, ಅಂಥ ಹುಡುಗಿನ ನಿಮ್ಮ ಫ್ರೆಂಡು ಮ್ಯಾರೇಜ್ ಆಗ್ತಿದ್ದಾರೆ ಅಂದರೆ ಅವರು ತುಂಬಾ ಬ್ರಾಡ್ ಮೈಂಡೆಡ್ ಹಾಗಂತ ಶ್ರುತಿ ಹೇಳ್ತಿರೋವಾಗ, ಹೌದೌದು ತುಂಬ ಒಳ್ಳೆ ಟೈಪು ಅಂತ ಹೇಳ್ತಾನೆ ಮನೋಜ. ನಿನಗೂ ಕೂಡ ಇಂಥ ಫ್ರೆಂಡ್ ಇದ್ದಾರೇನೋ, ಆಶ್ಚರ್ಯ ಆಗ್ತಿದೆ ಅಂತ ರವಿ ಹೇಳ್ತಾನೆ. ಒಳ್ಳೆ ಟೈಮ್ ಕಣೋ, ಆ ಹುಡುಗಿ ಇವನಿಂದ ತಪ್ಪಿಸ್ಕೋತಲ್ಲ, ಆ ಹುಡುಗಿ ಅವರಮ್ಮ ಎಲ್ಲರೂ ಒಳ್ಳೆಯವರಪ್ಪ, ಆ ಹುಡುಗಿಗೆ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ಮು, ಅದರಿಂದ ಚಿಕ್ಕ ಮಗು ಥರ ನಡ್ಕೊಳುತ್ತೆ, ಇವನ್ ಕೈಲೇನಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಪಾಪ ಅದ್ರ ಕತೆ ಏನಾಗಬೇಕಿತ್ತು. ಸೂರ್ಯ ಹಾಗಂತಿರೋವಾಗ, ಏಯ್ ನಾನೇನಕ್ಕೋ ಅಂತ ಹುಡುಗಿನ ನನ್ನ ಮಗನಿಗೆ ಮದುವೆ ಮಾಡಲಿ, ಅವನು ಓದಿಗೂ ಬುದ್ಧಿಶಕ್ತಿಗೂ ಮ್ಯಾಚ್ ಆಗುವಂಥ ಹುಡುಗಿನೇ ನೋಡ್ತೀನಿ. ಶಾಂತಿ ಹಾಗಂತಿರೋವಾಗ ರಂಗನಾಥ್ ಅವರು, ನೋಡು ಶಾಂತಿ, ದುಡ್ಡಿಗೋಸ್ಕರ ಈ ಮನೋಜ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ, ಅದೇನಂದ್ರೆ ಅವ್ನಿಗಿರೋದೆಲ್ಲ ಅಂತ ಬುದ್ಧಿನೇ ಕಣೆ, ಒಳ್ಳೆ ಟೈಮ್ಗೆ ನೀನು ಅವ್ನಿಗೆ ಒಪ್ಪಿಗೆ ಕೊಡಲಿಲ್ಲ ಅಷ್ಟೇನೆ, ಇದೊಂದ್ಸಾರಿನಾದ್ರೂ ನೀನು ಕರೆಕ್ಟಾಗಿರೋ ಕೆಲಸ ಮಾಡಿದೀಯಲ್ಲ ಅಂತಿರುವಾಗ, ಮೀನಾ ಮಾವ ಆ ಹುಡುಗಿ
ಹುಡುಗಿನ ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ. ಮದುವೆ ಮುಗಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದಾರಂತೆ ಮಾವ. ಅವಳಾಗಂತಿರೋವಾಗ ಎಲ್ಲ ಒಳ್ಳೇದಾದ್ರೆ ಸರಿನಮ್ಮ. ಏನಪ್ಪ ಮನೋಜ್, ರೋಹಿಣಿಗೆ ಕೊಡ್ಬೇಕಾಗಿರೋ ದುಡ್ಡನ್ನೆಲ್ಲ ರೆಡಿ ಮಾಡಿದ್ಯಾ? ರಂಗನಾಥ್ ಅವರು ಹಾಗಂತ ಕೇಳ್ತಿರೋವಾಗ ಮನೋಜ ಶಾಕ್ ಆಗಿ ನೋಡ್ತಾ ಹ್ಞೂ ಅಂತಾನೆ. ಕೋರ್ಟ್ ಕೇಸು ಮುಗಿದ್ಮೇಲೆನೆ ನಿನಗೆ ಇನ್ನೊಂದು ಮದುವೆ ಮಾಡೋಕ್ಕಾಗೋದು. ಅದಕ್ಕೂ ಮುಂಚೆ ನಿನ್ಗೆ ಏನಾದರೂ ಮದುವೆ ಮಾಡಿದ್ರೆ ನಿನ್ ಜೊತೆಗೆ ಮನೇಲಿ ಇಲ್ಲೋರು ನಾವೆಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅದು ಬಂದು ಅಪ್ಪ ಅಂತ ಹೇಳ್ತಿರ್ತಾನೆ ಮನೋಜ. ಏನೋ ಇನ್ನೂ ಬಂದು ಅಂತ ಹೇಳ್ತಾನೆ ಇದೆಯಲ್ಲ, ಯಾಕೋ ಬೆಳಿಗ್ಗೆಯಿಂದ ಒಂಥರ ಇದೆಯಾ, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಇಲ್ಲಪ್ಪ, ದುಡ್ಡನ್ನ ಏರ್ಪಾಡು ಮಾಡ್ತಿದ್ದೀನಿ, ಆ ದುಡ್ಡಿಗೋಸ್ಕರನೇನಪ್ಪ ನಾನು ಮದುವೆ ಹುಡುಗ ಅವನಾಗಂತಿರೋವಾಗ ಏನು ಮದುವೆ ಹುಡುಗನ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಶಾಂತಿ ಏನೋ ಹೇಳ್ತಿದೀಯಾ ಅಂತ ಕೇಳ್ತಾಳೆ. ಅದೇನಪ್ಪ, ಮದುವೆ ಹುಡುಗನ ಜೊತೆ ಹೋಗಿದ್ದೆ ಅಂತಾನೆ, ಇನ್ನೊಂದು ವಾರದೊಳಗೆ ದುಡ್ಡು ರೆಡಿ ಆಗುತ್ತಪ್ಪ. ಅದಾದ್ಮೇಲೆ ರೋಹಿಣಿಗೆ ದುಡ್ಡು ಕೊಟ್ಟು ಡಿವೋರ್ಸ್ ಪೇಪರ್ ಮೇಲೆ ಅವಳ ಕೈಲಿ ಸೈನ್ ಮಾಡಿಸ್ಕೊಂಡು ಬಿಡೋಣ. ಅವನಾಗಂತಿರೋವಾಗ 5 ಲಕ್ಷ ದುಡ್ಡು ಕೊಟ್ಮೇಲೆ ನಾವು ಕೋರ್ಟಿಗೆ ಹೋಗೋ ಹಾಗೆ ಇಲ್ಲ, ನಾವು ಅವಳಿಗೆ ಯಾವ ಪೇಪರ್ ಕೊಟ್ಟರು ಅವಳು ಸೈನ್ ಮಾಡ್ಕೊಡ್ತಾಳೆ, ಅಷ್ಟು ಅರ್ಜೆಂಟಲ್ಲಿ ಇದ್ದಾಳೆ ಅಂತ ಶಾಂತಿ ಹೇಳ್ತಿರೋವಾಗ ಅದೆಲ್ಲ ಸರಿ, ಈ ರೋಹಿಣಿ ಯಾಕೆ ದಿಢೀರಂತ ಇಂಥ ನಿರ್ಧಾರ ತಗೊಂಡಿದ್ದಾಳೆ, ಏನಕ್ಕೆ ಅಂತ ಒಂದು ಅರ್ಥ ಆಗ್ತಿಲ್ಲ ಮಾವ ಅಂತಾಳೆ ಮೀನಾ. ಆಗ ಶಾಂತಿ, ಯಾಕೆ ಅದ್ರ ನಿನ್ಗೇನು ಸಮಸ್ಯೆ? ನನ್ನ ಮಗನಿಗೆ ಒಳ್ಳೇದಾಗ್ತಿದೆ ಅಂದ್ರೆ ನಿನ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಾ ಅಂತಾಳೆ. ಹಾಗೆಲ್ಲ ಏನೂ ಇಲ್ಲ ಅತ್ತೆ, ರೋಹಿಣಿ ಈ ಥರ ದಿಢೀರಂತ ಬದಲಾಗ್ತಿದ್ದಾಳಲ್ಲ, ಏನೋ ಹೊಸ್ತಾಗಿದೆ ಅಂತ ಹೇಳಕ್ ಬಂದೆ ಅಂತಾಳೆ ಮೀನಾ. ಹೊಸ್ದು ಹಳೇದು ಹೇಗಾದ್ರೂ ಇಲ್ಲಿ ಲೇ ಮನೋಜ್, ಇನ್ 2 ದಿನದಲ್ಲಿ ದುಡ್ಡನ್ನ ಹೇಗಾದ್ರೂ ರೆಡಿ ಮಾಡ್ಬಿಡು. ಅವಳ ಮುಖದ ಮೇಲೆ ದುಡ್ಡನ್ನ ಬಿಸಾಕಿ ಅವಳಿಂದ ಡೈವರ್ಸ್ನ ತಗೊಂಡ್ಬಿಡ್ಬೇಕು. ಈ ತಲೆನೋವು ಮುಗ್ದಿದ ತಕ್ಷಣನೇ ನಿನಗೆ ಕೋಟೀಶ್ವರರ ಮನೆಯಿಂದ ಒಂದು ಒಳ್ಳೆ ಹುಡುಗಿನ ನೋಡಿ ತಕ್ಷಣ ಮದುವೆ ಮಾಡ್ಬಿಡ್ತೀನಿ ಹಾಗಂತ ಶಾಂತಿ ಹೇಳ್ತಿರೋವಾಗ, ಇಲ್ಲಿ ನೋಡು ಶಾಂತಿ, ಈ ವಿಷಯದಲ್ಲಾದ್ರೂ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಮನೋಜ್ಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡೋದನ್ನ ನೋಡು. ಅವರಿಬ್ರು ಜೀವನದಲ್ಲಿ ತುಂಬಾನೇ ಚೆನ್ನಾಗಿರ್ಬೇಕು, ಆ ರೀತಿ ನೋಡು. ಅದನ್ನೆಲ್ಲ ಬಿಟ್ಟು ಒಂದೊಳ್ಳೆ ಹುಡುಗಿನ ಹುಡ್ಕೋದ್ ಬಿಟ್ಟು ದುಡ್ಡಿರೋ ಶ್ರೀಮಂತರನ್ನ ಹುಡ್ಕೊಂಡು ಹೋಗ್ತಿದ್ಯಾ ಅಂತ ಅನ್ನಿಸ್ತಿದೆ. ರಂಗನಾಥ್ ಅವರು ಹಾಗಂತಿರೋವಾಗ ಅದ್ರಲ್ಲೇನಪ್ಪ ಡೌಟು, ಅವ್ರ ಆಸ್ತಿ ಸೊತ್ತು ಎಲ್ಲಾನು ನೋಡಿ ತಾನೆ ಸಕ್ಕರೆ ನಿರ್ಧಾರ ಮಾಡೋದು ಅಲ್ವಾ ಸಕ್ಕರೆ ಅಂತ ಸೂರ್ಯ ಹೇಳ್ತಿರೋವಾಗ, ಅಮ್ಮ ಲಾಸ್ಟ್ ಟೈಮ್ ಹೀಗೇನೆ ದುಡ್ಡಿರೋ ಶ್ರೀಮಂತರನ್ನ ನೋಡಿದ್ದೀನಿ ಅಂತ ಹೋಗಿ ರೋಹಿಣಿನ ಕರ್ಕೊಂಡು ಬಂದಿದ್ರಿ ಅಂತ ರವಿ ಹೇಳ್ತಿರೋವಾಗ, ಲೇ ಈ ಸರಿ ನಾನು ಆ ಥರ ಎಲ್ಲ ಏಮಾರಲ್ಲ ಕಣೋ. ಅವಳಾಗಂತಿರೋವಾಗ, ಹೌದೌದು ಅತ್ತೆ, ರೋಹಿಣಿಯಿಂದ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಹುಡುಗಿ ಮನೆಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಕೊಂಡೇನೆ ಹುಡುಗಿನ ಓಕೆ ಮಾಡೋದು ಅಲ್ವಾ ಅತ್ತೆ ಅಂತ ಕೇಳ್ತಾಳೆ ಶ್ರುತಿ. ಆಗ ಎಲ್ಲರೂ ನಗ್ಬಿಡ್ತಾರೆ. ಶಾಂತಿ ಮುಖ ಉದಿಸ್ಕೊಂಡು ನಿಂತ್ಕೋತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಬಾಯ್ಲಿ ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ನೋಡು ಶಾಂತಿ, ಒಂದ್ಸರಿ ಆಗ್ಲೇನೆ ದೊಡ್ಡ ಶ್ರೀಮಂತರು ದುಡ್ಡಿರೋರು ಅಂತ ಹೋಗಿ ಏಮಾರಿ ಮೋಸ ಹೋಗಿದ್ದು ಸಾಕು. ಸುಮ್ಮನೆ ಏನೇನು ಹೇಳಿ ಅವ್ನ ಜೀವನನೇ ಹಾಳು ಮಾಡಬೇಡ ನೀನು. ಅವ್ರಾಗಂತಿರೋವಾಗ, ನಾನೇನಕ್ರಿ ಆ ರೀತಿ ಮಾಡಕ್ ಹೋಗ್ಲಿ, ಅವ್ನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಒಳ್ಳೆ ಕಡೆ ಒಂದು ಹುಡುಗಿನ ನೋಡಬೇಕು ಅಂತ ಅನ್ಕೊಂಡಿರೋದು. ದುಡ್ಡೇ ಮುಖ್ಯ ಅನ್ನೋದಿದ್ರೆ ಇವ್ನು ಹೇಳ್ದಂಗೆನೆ ಆ ಬುದ್ಧಿ ಸರಿ ಇಲ್ದಿರೋ ಹುಡುಗಿನೇ ಮದುವೆ ಆಗು ಅಂತ ಹೇಳ್ತಿದ್ದೆ. ಅವ್ರು ಸರಿ ಹೋಗೋ ಹಾಗೆ ಅವ್ನಿಗಿಷ್ಟ ಆಗೋ ಹುಡುಗಿನೇ ನಾನು ನೋಡ್ತೀನಿ ಹಾಗಂತ ಶಾಂತಿ ಹೇಳ್ತಿರೋವಾಗಲೇ ಕೇಶವ ಅವರು ಅಲ್ಲಿಗೆ ಬರ್ತಾರೆ. ರಂಗನಾಥ ಅಂತಿರೋವಾಗ, ಬಾರೋ ಕೇಶವ ಕೂತ್ಕೋ ಬಾರೋ ಅಂತ ಹೇಳ್ತಾರೆ. ಹೇಗಿದ್ದೀರಾ ಅಂಕಲ್ ಅಂತ ಸೂರ್ಯ ರವಿ ಕೇಳ್ತಾರೆ. ಚೆನ್ನಾಗಿದ್ದೀನಪ್ಪ, ನೀವೆಲ್ಲರೂ ಹೇಗಿದ್ದೀರಾ? ಮೀನಾ, ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಿದೆಯೇನಮ್ಮ ಅಂತ ಕೇಳ್ತಾರೆ. ಚೆನ್ನಾಗಿ ನಡೀತಿದೆ ಅಂಕಲ್, ನೀವು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ ಅಂತ ಮೀನಾ ಹೇಳೋಗ್ತಾಳೆ. ಕೇಶವ, ನೀನು ಮೊದಲೇ ಬರಬೇಕಾಗಿತ್ತು, ಮನೆಯಲ್ಲಿ ಯಾರೂ ಇರಲಿಲ್ಲ, ತುಂಬ ಬೇಜಾರಾಗ್ತಿತ್ತು ಗೊತ್ತಾ ಅಂತಾರೆ ರಂಗನಾಥ್ ಅವರು. ಆಗಲೇ ಮದುವೆ ಇತ್ತಲ್ಲ ರಂಗ, ಅದಕ್ಕೆ ಬರೋಕ್ಕಾಗಲಿಲ್ಲ, ಮದುವೆಗೆ ಹೋಗಿದ್ದೆ ನಾನು ಅಂತಾರೆ. ಅಂಕಲ್, ನೀವು ಕೂಡ ಮದುವೆಗೆ ಹೋಗಿದ್ರಾ? ಏನಿವತ್ತು ಎಲ್ಲಿ ನೋಡಿದ್ರು ಮದುವೆ ಅಂತಿದ್ದಾರಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇವತ್ತು ವಿಶೇಷವಾದ ದಿನ ಕಣಪ್ಪ, ಅದಕ್ಕೆ ಅಂತಾರೆ ಕೇಶವ. ರಂಗನಾಥ, ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಅಂತ ಕೇಶವ ಅವರು ಹೇಳ್ತಿರೋವಾಗ, ಹೇಳಪ್ಪ ಅಂತಾರೆ ರಂಗನಾಥ್ ಅವರು. ನಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಲ್ಲ ಸುಂದರ, ಗೊತ್ತಲ್ವಾ ಅಂತ ಕೇಳ್ತಾರೆ. ಏನು ಈಗ ಕೇಳ್ತಿದ್ಯಾ? ಸುಂದರ ಏನೋ ಮರಿಯೋ ಫ್ರೆಂಡಾ? ಎಲ್ರೂ ಗೊತ್ತು ನನಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವ್ರ ಮೊಮ್ಮಗುಗೆ ನಾಮಕರಣ ಅಂತೆ, ನಿನ್ನನ್ನು ಕಡಿತೀನಿ ಅಂತ ಹೇಳಿದ್ದಾನೆ, ಹೋಗಿದ್ದು ಬರೋಣ ಅಂತ ಕೇಳ್ತಾರೆ ಕೇಶವ ಅವರು. ಪರವಾಗಿಲ್ವೇ ಸುಂದರಂಗೆ ಅವನ ಜೀವನದಲ್ಲಿ ಏನೇನು ನಡಿಬೇಕೋ ಅದೆಲ್ಲ ಚೆನ್ನಾಗೇ ನಡೀತಿದೆ, ಅದೆಲ್ಲ ಇದ್ರೇನೆ ಒಂದು ಕುಟುಂಬ ಅನ್ನಿಸ್ಕೊಳ್ಳೋದು ಹಾಗಂತ ಹೇಳಿ ರಂಗನಾಥ್ ಅವರು ಬೇಜಾರು ಮಾಡ್ಕೋತಾರೆ. ಹೌದೌದು ರಂಗನಾಥ, ನಿಮ್ಮ ಮನೇಲೂ ಒಂದು ಮೊಮ್ಮಗು ಅಂತ ಆಗ್ಬಿಟ್ರೆ ನೀವು ಈ ಮನೆಯಲ್ಲಿ ನಾಮಕರಣ ಎಲ್ಲ ಮಾಡ್ಬೋದಪ್ಪ, ಹಾಗೇನಾದರೂ ಮೊಮ್ಮಗು ಬಂದ್ಬಿಟ್ರೆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ. ಹೌದು ಪರಶು, ನೀನು ಹೇಳ್ತಿರೋದು ವಾಸ್ತವನೇ, ಒಂದು ಶುಭ ಕಾರ್ಯ ಅನ್ನೋದು ನಡೆಯುತ್ತೆ, ಆದರೆ ಮಕ್ಕಳಿಗೆ ಮದುವೆ ಮಾಡೋದು ಮಾತ್ರ ನಮ್ಮ ಕೆಲಸ. ಅವ್ರಿಗೆ ಮಕ್ಕಳು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದೆಲ್ಲ ಅವ್ರ ಕೆಲಸ. ಅವ್ರಾಗಂತಿರೋವಾಗ, ಏನು ಮಕ್ಕಳ ಇನ್ನು ಎಷ್ಟು ದಿನ ಅಂತ ಹೀಗೆ ತಳ್ತಾನೆ ಇರ್ತೀರಾ? ಏಂದ್ರಪ್ಪ, 3 ಜನ ಗಂಡು ಮಕ್ಕಳಿದ್ದೀರಾ, ಅದರಲ್ಲಿ 2 ಜೋಡಿಯಾಗಿದ್ದೀರಾ, ಆದಷ್ಟು ಬೇಗ ಒಂದು ಮಗುನ ಎತ್ತು ರಂಗನಾಥನ ಕೈಲಿ ಕೊಡೋದಲ್ವಾ? ಕೇಶವ ಅವರು ಆಗಂತಿರೋವಾಗ, ಎಲ್ಲ ಟೈಮ್ ಬಂದರೆ ಅದೇ ನಡೆಯುತ್ತೆ ಅಂಕಲ್ ಅಂತ ಸೂರ್ಯ ಹೇಳಕ್ಕೆ ಬರ್ತಾನೆ. ಏನಪ್ಪ ಹೀಗೆ ಹೇಳ್ತಿದ್ಯಾ ಅಂತ ಕೇಶವ ಅವ್ರು ಹೇಳ್ತಿರೋವಾಗ, ಶಾಂತಿ, ಮೊದಲು ನನ್ನ ಮಗನಿಗೆ ಮದುವೆ ನಡಿಬೇಕು, ಈ ಮನೆಗೆ ದೊಡ್ಡ ಮಗ ಅವನೇ ತಾನೇ, ಅವನಿಗೇನೆ ಮೊದಲು ಮಗು ಆಗಬೇಕು ಅಂತ ಹೇಳ್ತಾಳೆ. ಆಗ ಕೇಶವ ಅವರು, ಏನಮ್ಮ ಹೀಗೆ ಹೇಳ್ಬಿಟ್ರಿ, ಅದಕ್ಕೆ ಅಂತ ಮದುವೆ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗುತ್ತಾ?
ಹಾಗೆ ನೋಡಿದ್ರೆ ಸೂರ್ಯನ್ಗೆ ಮೊದಲೇ ಮದುವೆ ಆಗಿದ್ದು. ಹಾಗಂತ ಕೇಶವ ಅವ್ರು ಹೇಳ್ತಿರೋವಾಗ ಶಾಂತಿ ಶಾಕಿಂದ ನೋಡ್ತಾ ಇರ್ತಾಳೆ. ಎಲ್ಲ ನಾವು ಅನ್ಕೊಂಡಾಗೆ ಹೇಗೆ ನಡೆದ್ಬಿಡುತ್ತೆ ಕೇಶವ, ಅದ್ರ ಪಾಡ್ಗೆ ನಡೆಯುತ್ತೆ ಬಿಡು. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗೇನೆ ಈ ಕಡೆ ಸೂರ್ಯ ಮತ್ತೆ ರವಿ ಹೊರಗಡೆಯಿಂದ ಮಾತಾಡ್ಕೊಂಡು ಒಳಗೆ ಬರ್ತಾರೆ. ಆಗ ರಂಗನಾಥ್ ಅವರು ಸೂರ್ಯ ಬನ್ನಿ ಇಲ್ಲಿ ನೀವಿಬ್ರು ಅಂತ ಕರೀತಾರೆ. ಏನಪ್ಪಾ ಅಂತ ಸೂರ್ಯ ರವಿ ಇಬ್ರು ಹತ್ರ ಬರ್ತಾರೆ. ಶಾಂತಿ ರೂಮ್ಗೆ ಹೋಗ್ತಿದ್ದವಳು ಒಳಗೋಗ್ದೇನೆ ಹಾಗೇನೆ ಇವ್ರನ್ನ ನೋಡ್ತಾ ಇರ್ತಾಳೆ. ಇವಳು ನೋಡ್ತಿರೋದನ್ನ ನೋಡಿ ರಂಗನಾಥ್ ಅವರು ಬನ್ನಿ ಆ ಕಡೆ ಹೋಗೋಣ ಅಂತ ಒಂದು ಮೂಲೆ ಕರ್ಕೊಂಡು ಹೋಗ್ತಾರೆ. ಶಾಂತಿ ರೂಮ್ ಒಳಗೆ ಹೋಗಿ ಬಾಗ್ಲಾಕೋತಾಳೆ. ಇನ್ನು ಸ್ವಲ್ಪ ಈ ಕಡೆ ಬನ್ನಿ ಅಂತ ರೂಮಿಂದ ದೂರ ಕರ್ಕೊಂಡು ಹೋಗ್ತಾರೆ. ಹತ್ರ ಬನ್ನಿ ಅಂತ ಹೇಳ್ಕೊಂಡು ಹತ್ರ ಕರ್ಕೋತಿರೋವಾಗ ಇಷ್ಟತ್ರ ನಿಂತ್ಕೊಂಡು ಏನು ಮಾತಾಡ್ಕೋತಿದ್ದಾರೆ ಇವರು. ಹಾಗಂತ ಶಾಂತಿ ರೂಮ್ ಬಾಗ್ಲು ತೆಗೆದು ಬಗ್ಗಿ ನೋಡ್ತಾ ಇರ್ತಾಳೆ. ಏನು ಮಾತಾಡ್ತಿದ್ದಾರೋ ಏನು ಒಂದು ಕೇಳಿಸ್ತಿಲ್ವಲ್ಲ. ಹಾಗಂತ ಅವಳು ಅನ್ಕೋತಿರೋವಾಗ ಈ ಕಡೆ ರಂಗನಾಥ್ ಅವರು ನೀವಿಬ್ರು ಕುಟುಂಬದ ಜೀವನಕ್ಕೆ ಆದಷ್ಟು ಬೇಗ ಹೋಗ್ಬೇಕು ಅಂತ ಹೇಳ್ತಾರೆ. ಏನಪ್ಪ ನೀನು, ಈಗಾಗಲೇ ನಾವು ಕುಟುಂಬದಲ್ಲೇ ತಾನೇ ಇರೋದು, ನಮಗೆ ಮದುವೆ ಆಗಿದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ. ಇನ್ನು ನೀವು ಕುಟುಂಬಸ್ಥ ಆಗಿಲ್ಲ ಕಣ್ರು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಏನು ಮಾತಾಡ್ಕೋತಿದ್ದಾರೆ ಇವರು, ನೋಡೋ ಬಿಡ್ತೀನಿ ಅಂತ ಶಾಂತಿ ಬರ್ತಾಳೆ. ಈಗ ನಾನು ಏನು ಹೇಳಕ್ ಬಂದೆ ಅಂತ ರಂಗನಾಥ್ ಅವರು ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ನೀರು ತುಂಬಾ ತಣ್ಣಗಿದೆ, ನನಗೆ ಬಿಸಿನೀರು ಬೇಕು, ಅದಕ್ಕೆ ಕಿಚನ್ಗೆ ಹೋಗಿ ಕಾಯಿಸ್ಕೊಂಡು ಬರ್ತೀನಿ ಅಂತ ಶಾಂತಿ ಹೋಗ್ತಾಳೆ. ಆಗ ರಂಗನಾಥ್ ಅವರು ಇಬ್ರು ಈ ಕಡೆ ಬಂದ್ರು ಅಂತ ಹೇಳಿ ಓಡ್ ಬರ್ತಾರೆ. ರವಿ ಮತ್ತೆ ಸೂರ್ಯ ಅವರಿಂದನೇ ಬರ್ತಾರೆ. ಶಾಂತಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳಕ್ ಶುರು ಮಾಡ್ತಾಳೆ. ಅಪ್ಪ ನೀವ್ ಹೇಳ್ತಿರೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಪ್ಪ ಅಂತಾನೆ ರವಿ. ನಿಮ್ಗೆ ಅಂತಾನೆ ಒಂದು ಕುಟುಂಬ ಬೇಡವೇನೋ ಅದನ್ನ ಹೇಳ್ತಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ನಾವೆಲ್ಲರೂ ಒಂದೇ ಕುಟುಂಬದವ್ರು ತಾನೇ, ಇನ್ನೇನಾಗಬೇಕು ಅಂತ ಸೂರ್ಯ ಕೇಳ್ತಾನೆ. ಎಲ್ಲಾನು ನಿನ್ಗೆ ಸ್ಟ್ರೈಟ್ ಆಗಿ ಹೇಳ್ಬೇಕಾ, ನಿಮ್ಗೂ ಕೂಡ ಒಂದೊಂದು ಮಗು ಅಂತ ಆಗ್ಬಾರ್ದೇನೋ. ಹಾಗಂತ ಅವ್ರು ಹೇಳ್ತಿರೋವಾಗ ನೀನು ಆ ರೂಟಲ್ಲಿ ಬರ್ತಿದ್ದೀನಪ್ಪ ಅಂತಾನೆ ಸೂರ್ಯ. ನಿಮಗೂ ಮಕ್ಕಳು ಅಂತ ಆದರೆ ಆ ಮಕ್ಕಳು ಓದಿ ದೊಡ್ಡವರಾಗಿ ದೊಡ್ಡ ವ್ಯಕ್ತಿ ಆದಮೇಲೆ ಅವ್ರಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳಾಗಬೇಕು, ಎಷ್ಟೊಂದೆಲ್ಲ ವಿಷಯ ಇದೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಮಗು ಬಂದರೆ ಇಷ್ಟೊಂದೆಲ್ಲ ಕಮಿಟ್ಮೆಂಟ್ಸ್ ಇರುತ್ತೇನಪ್ಪ ಅಂತ ರವಿ ಕೇಳ್ತಾನೆ. ಹೌದಲ್ವೇನೋ ಅಪ್ಪ, ನಮ್ಮ 3 ಜನನು ಇದೇ ಥರ ತಾನೇ ಸಾಕಿರೋದು ಅಂತಾನೆ ಸೂರ್ಯ. ಅರ್ಥ ಆಗ್ತಿದೆ ಕಣೋ, ಆದರೆ ನಾವಿರೋ ಸಿಚುವೇಶನಲ್ಲಿ. ಹಾಗಂತ ರವಿ ಹೇಳ್ತಿರೋವಾಗ ಶಾಂತಿ ಬಗ್ಗಿ ನೋಡ್ತಾ ಇರ್ತಾಳೆ. ಅದು ಕರೆಕ್ಟೇ ಕಣ ಅಪ್ಪ, ನಮ್ಮ ಜೀವನನೇ ಓಡಾಟ ಆಗ್ಬಿಟ್ಟಿದೆಯಪ್ಪ. ತಿಂಗಳ ದೀವು ಕಟ್ಟಬೇಕು, ಸಾಲ ತೀರಿಸ್ಬೇಕು, ಮನೆ ಕಡೆನೂ ನೋಡಬೇಕು, ಇದೇ ಥರ ತುಂಬಾ ಕಮಿಟ್ಮೆಂಟ್ಸ್ ಇವೆ ಅಪ್ಪ. ಹಾಗಂತ ಸೂರ್ಯ ಹೇಳ್ತಿರುವಾಗ ಹೌದಪ್ಪ, ನಾನು ಸ್ವಂತವಾಗಿ ರೆಸ್ಟೋರೆಂಟ್ ಶುರು ಮಾಡಬೇಕು, ಅದಾದ್ಮೇಲೇನೆ ಅಪ್ಪ ನಾನು ಮಗು ಬಗ್ಗೆ ಯೋಚನೆ ಮಾಡ್ತೀನಿ ಅಂತಾನೆ ರವಿ. ಮಗು ಆಗೋದೇ ಒಂದು ವರ ಕಣೋ, ದೇವರು ವರ ಕೊಟ್ಟಾಗಲೇ ನಾವು ಸ್ವೀಕರಿಸ್ಬಿಡ್ಬೇಕು. ಆಮೇಲೆ ಕೇಳಿದ್ರೆ ಅವನು ಕೊಟ್ಟ ಕೊಡದೇ ಇಲ್ಲ ಕಣೋ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಶಾಂತಿ ಕೇಳಿಸ್ತಾನೆ ಇಲ್ಲ ಅಂತ ಬೈಕೋತಿರ್ತಾಳೆ. ನೀವಿಬ್ರು ಹೇಳ್ತಿರೋ ಹಾಗೆ ಲೈಫ್ನಲ್ಲಿ ಸೆಟ್ಲ್ ಆದಮೇಲೆ ಮಗು ಮಾಡ್ಕೋಬೇಕು ಅನ್ನೋದು ತಪ್ಪು ಕಣೋ. ಯಾವ ವಯಸ್ಸಿನಲ್ಲಿ ಏನಾಗಬೇಕೋ ಅದೆಲ್ಲ ಆಗ್ಬಿಡ್ಬೇಕು. ವಯಸ್ಸು ಆಗ್ತಿದ್ದಂಗೆ ಬೇರೆ ಸಮಸ್ಯೆಗಳೆಲ್ಲ ಬರ್ತಾನೆ ಇರ್ತವೆ. ಮೊದಲು ಮದುವೆ ಆದರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ, ಆಮೇಲೆ ನಮ್ಮ ಮಕ್ಕಳಿಗೆ ಮದುವೆ ಆಗೋವರೆಗೂ ನಾವು ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೋತೀವಿ. ಆಮೇಲೆ ಮೊಮ್ಮಕ್ಕಳು ಮದುವೆ ಆಗೋದನ್ನ ನೋಡಬೇಕು, ಅವ್ರು ಚೆನ್ನಾಗಿರೋದನ್ನ ನೋಡಬೇಕು ಅಂತ ಅನ್ಕೋತೀವಿ. ಅವ್ರಾಗಂತಿರೋವಾಗ ಅಪ್ಪ ಲಿಸ್ಟ್ ಒಯ್ತಾನೆ ಇದೆ ಇಲ್ಲಪ್ಪ ಅಂತಾನೆ ಸೂರ್ಯ. ನಮ್ಮ ಮನಸ್ಸಿನ ಆಸೆ ಕಡೆವರೆಗೂ ಹೋಗ್ತಾನೆ ಇರುತ್ತೆ ಕಣೋ. ರಂಗನಾಥ್ ಅವರು ಹಾಗಂತಿರೋವಾಗ ಅದೇನೋ ನಿಜ ಅಪ್ಪ, ಮನುಷ್ಯ ಊಟ ಮಾತ್ರ ಸಾಕು ಅಂತ ಹೇಳೋದು, ಮಿಕ್ಕದನ್ನೆಲ್ಲ ಸಾಕು ಅಂತ ಹೇಳೋದೇ ಇಲ್ಲ. ಅದು ಆ ಟೈಮ್ಗೆ ಹೊಟ್ಟೆ ಜಾಸ್ತಿ ವಶವಾದರೆ ಅದನ್ನು ಇನ್ನೂ ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಸೂರ್ಯ ಹಾಗಂತಿರೋವಾಗ ಇದೇ ರೀತಿನೇ ನಮ್ಮ ಅವಶ್ಯಕತೆಗಳು ಬರ್ತಾನೆ ಇರ್ತವೆ, ಅದು ಯಾವತ್ತಿಗೂ ತೀರಲ್ಲ, ಮನುಷ್ಯ ಸಾಯೋವರೆಗೂ ಇದ್ದೇ ಇರುತ್ತೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ನೀನು ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆಯಪ್ಪ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆಯಲ್ಲಪ್ಪ ಅಂತಾನೆ ರವಿ. ಇಲ್ಲಿ ನೋಡೋ ರವಿ, ದುಡ್ಡಿಗಿಂತ ಟೈಮ್ ಅನ್ನೋದು ತುಂಬಾ ಮುಖ್ಯ. ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಆದರೆ ಟೈಮ್ ಅನ್ನೋದನ್ನು ಸಂಪಾದನೆ ಮಾಡೋಕ್ಕಾಗಲ್ವೋ. ಕೇಶವ ಬಂದು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅಲ್ವಾ, ನನ್ನ ಜೊತೆ ಕೆಲಸ ಮಾಡೋಣ. ಅವನಿಗೆ ಈಗಾಗಲೇ ಮೊಮ್ಮಗು ಬಂದಿದೆ. ಇಷ್ಟು ದಿನದವರೆಗೂ ನೀವೇನಾದರೂ ಪ್ರಯತ್ನ ಮಾಡ್ತೀರೇನೋ ಅಂತ ಕಾದು ಕೂತೆ. ನಮ್ಮ ಜೀವನದಲ್ಲೂ ನಮ್ಮ ಮನೆಯಲ್ಲೂ ಒಂದು ಮೊಮ್ಮಗು ಅಂತ ಬಂದರೆ ಚೆನ್ನಾಗಿರುತ್ತಲ್ವಾ, ಎಲ್ಲರೂ ಖುಷಿಯಾಗಿರ್ತೀವಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಶಾಂತಿ ಅಯ್ಯಯ್ಯೋ ಇಷ್ಟೊತ್ತು ಮಾತಾಡ್ತಿದ್ದಾರಲ್ಲ, ಏನೋ ಖಂಡಿತ ಮುಖ್ಯವಾದ ವಿಷಯನೇ ಇರಬೇಕು, ಏನಿರ್ಬೋದು ಅಂತ ಬಗ್ಗಿ ನೋಡ್ತಾ ಕೇಳಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸರಿ, ನಾನು ಹೇಳಿದ್ದೀನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ, ನನಗೂ ತಾತ ಆಗಬೇಕು ಅನ್ನೋ ಆಸೆ ಇದೆಯಲ್ವಾ, ಅರ್ಥ ಮಾಡ್ಕೊಳ್ರು ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿನಪ್ಪ ಅಂತಾನೆ ಸೂರ್ಯ. ನೀನು ಹೇಳ್ದಾಗೆ ನಡ್ಸ್ಕೊಡ್ತೀವಪ್ಪ ಅಂತಿರೋವಾಗ ಸರಿನಪ್ಪ, ನಾನು ಕೂಡ ಶ್ರುತಿ ಜೊತೆ ಮಾತಾಡ್ತೀನಿ ಅಂತಾನೆ ರವಿ. ಸರಿ, ನಾವೇನು ಮಾತಾಡಿದ್ವಿ ಅಂತ ಶಾಂತಿ ನಿಮ್ಮ ಹತ್ರ ಕೇಳ್ತಾಳೆ. ಅವಳಿಗೆ ಮನೋಜೇ ಮುಖ್ಯ, ನೀವಿಬ್ರು ಮುಖ್ಯ ಅಂತ ಅನ್ಸೋದೇ ಇಲ್ಲ. ಸರಿ, ಆಮೇಲೆ ಮಾತಾಡೋಣ, ನಾನು ಇನ್ನು ಬರ್ತೀನಿ ಅಂತ ರಂಗನಾಥ್ ಅವರು ಶಾಂತಿನ ನೋಡ್ಬಿಟ್ಟು ಆ ಕಡೆ ಹೋಗ್ತಾರೆ. ಶಾಂತಿ ಬಂದು ಲೇ ಅಪ್ಪ ನಿನ್ನ ಹತ್ರ ಏನೋ ಮಾತಾಡಿದ್ರಲ್ಲೋ, ಏನೋ ಅದು ಅಂತ ರವಿ ಹತ್ರ ಕೇಳ್ತಾಳೆ. ಅದು ಅಂತ ರವಿ ಹೇಳ್ತಿರೋವಾಗ ಅದೇನೂ ಇಲ್ಲ ಸಕ್ರೆ, ಈ ವರ್ಷ ಬಿಸಿಲು ಜಾಸ್ತಿ ಇದೆ,
ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳಿದ್ರು ಅಂತಾನೆ. ನಾನು ನಿನ್ನ ಹತ್ರ ಕೇಳಿಲ್ಲ, ರವಿ ಹತ್ರ ಕೇಳ್ತಿದ್ದೀನಿ. ಏ ರವಿ, ನೀನು ಹೇಳೋ, ನಿಮ್ಮಪ್ಪ ಏನು ಹೇಳಿದ್ರು ಅಂತಾಳೆ. ಸೂರ್ಯ ಏನು ಹೇಳಿದ್ನೋ ಅದನ್ನೇ ನಮ್ಮ ಅಪ್ಪ ಹೇಳಿದ್ದು ಅಂತಾನೆ ರವಿ. ಅಷ್ಟೇನೆ ಅಂದ್ಕೊಂಡು ಇಬ್ರು ತಪ್ಪಿಸ್ಕೊಂಡು ಓಡೋಗ್ತಾರೆ. ಏ ರವಿ ಏ ಅಂತ ಶಾಂತಿ ಕೂಗ್ತಾನೆ ಇರ್ತಾಳೆ. ಇದ್ಯಾಕೋ ಸರಿ ಬರ್ತಿಲ್ಲ, ನಾನು ಅವ್ರ ಹತ್ರನೇ ಕೇಳ್ತೀನಿ ಅಂತಾಳೆ ಶಾಂತಿ. ಏನ್ರಿ ಅನ್ಕೊಂಡು ರಂಗನಾಥ್ ಅವ್ರ ಹತ್ರ ಬರ್ತಾಳೆ. ಏನ್ರಿ ಸೂರ್ಯ ರವಿ ಹತ್ರ ಏನೋ ಮಾತಾಡ್ತಿದ್ರಲ್ಲ ಅಂತಾಳೆ. ಅದೆಲ್ಲ ಏನಕ್ಕೆ ನಿನಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳ್ತಿದ್ದೀನಿ ಅಂತಾಳೆ ಶಾಂತಿ. ಈ ಮನೆಯಲ್ಲಿ ನನ್ಗೆ ಅದಕ್ಕೂ ಅಧಿಕಾರ ಇಲ್ವಾ ಅಂತಿರೋವಾಗ, ಅದೆಲ್ಲ ಏನೂ ಇಲ್ಲ, ಬಿಸಿಲು ಜಾಸ್ತಿ ಇದೆ, ಮಜ್ಜಿಗೆ ಕುಡೀರಿ ಇಬ್ರು ಅಂತ ಹೇಳಿದೆ ಅಂತಾರೆ. ಇಲ್ವಲ್ಲ ಸೂರ್ಯ, ನೀರು ಕುಡೀರಿ ಅಂತ ಹೇಳಿದ್ರಿ ಅಂತ ಹೇಳ್ದ, ಹಾಗಂತ ಶಾಂತಿ ಹೇಳ್ತಿರುವಾಗ ಹಾಗೆ ಹೇಳಿದ್ನ ಅವನು ನೀರು ಮಜ್ಜಿಗೆ ಎರಡನ್ನೂ ಕುಡೀರಿ ಅಂತ ಹೇಳಿದ್ದೆ. ಅವನು ನೀರು ಹಿಡ್ಕೊಂಡಿದ್ದಾನೆ, ಮಜ್ಜಿಗೆ ಬಿಟ್ಬಿಟ್ಟಿದ್ದಾನೆ. ಅಷ್ಟೇನೆ ಅಂದ್ಬಿಟ್ಟು ರಂಗನಾಥ್ ಅವರು ಹೊರಟೋಗ್ತಾರೆ. ಸೂರ್ಯ ಈ ಕಡೆ ರೂಮ್ನಲ್ಲಿ ಯೋಚನೆ ಮಾಡ್ತಿರ್ತಾನೆ. ಮೀನಾ ಬಂದು, ಯಾಕ್ರಿ ಹೀಗಿದ್ದೀರಾ, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಪ್ಪ ರವಿನೂ ನನ್ನ ಕರೆದು ಒಂದು ಮಾತು ಹೇಳಿದ್ರು ಅಂತಾನೆ. ಏನದು ಅಂತಾಳೆ. ಕೇಶವ ಅಂಕಲ್ ಬಂದಿದ್ರಲ್ಲ, ಅವ್ರ ಫ್ರೆಂಡ್ ಮನೇಲಿ ಫಂಕ್ಷನ್ ಅಂತ ಹೇಳಿದ್ರಲ್ಲ ಅಂತಾನೆ. ಹೌದು, ನಮ್ಮನ್ನೆಲ್ಲ ಅಲ್ಲಿಗೆ ಬರೋಕ್ಕೆ ಹೇಳಿದ್ರ ಅಂತಾಳೆ. ಆಗಲ್ಲ ಮೀನಾ, ನಮ್ಮನೆಯಲ್ಲೂ ಆ ರೀತಿ ಫಂಕ್ಷನ್ ಮಾಡಿದ್ರೆ ಹೇಗೆ ಅಂತಿದ್ರು ಅಂತಾನೆ. ನಮ್ಮನೆಯಲ್ಲಿ ಯಾರಿಗ್ರಿ ಮಗು ಆಗಿದೆ ಹಾಗಂತ ಮೀನಾ ಕೇಳ್ತಿರೋವಾಗ, ನೀನು ಹೇಳ್ತೀನಲ್ಲ, ಏನು ಅರ್ಥ ಆಗ್ತಿಲ್ವಾ ನಿನಗೆ ಅಂತಾನೆ ಸೂರ್ಯ. ನೀವು ಅರ್ಥ ಆಗುವಾಗ ಹೇಳಿದ್ರೆ ತಾನೇ ಹಾಗಂತ ಮೀನಾ ಹೇಳ್ತಾಳೆ. ನನ್ನನ್ನು ರವಿನೂ ಕರೆದು ನೀವಿಬ್ರು ಯಾವಾಗ ಕುಟುಂಬಸ್ಥರಾಗ್ತೀರಾ ಅಂತ ಕೇಳಿದ್ರು ಅಂತಾನೆ. ನಿಮ್ಗೆ ಈಗಾಗಲೇ ಮದುವೆ ಆಗಿದೆಯಲ್ಲ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ, ನನ್ನ ಹೆಂಡತಿ ಇಷ್ಟೊಂದು ಟ್ಯೂಬ್ಲೈಟ್ ಆಗಿದ್ದಾಳಲ್ಲ, ನಾನೇ ಟ್ಯೂಬ್ಲೈಟ್ ಅಂದ್ಕೊಂಡಿದ್ದೆ, ಇವಳು ನನಗಿಂತ ದೊಡ್ಡ ಟ್ಯೂಬ್ಲೈಟು. ಸೂರ್ಯ ಹಾಗೆ ಅನ್ಕೋತಿರೋವಾಗ, ನೀವು ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ನೇರವಾಗಿ ಹೇಳಿ ಅಂತಾಳೆ ಮೀನಾ. ಅಪ್ಪ ಮಗು ಬಗ್ಗೆ ಕೇಳಿದ್ರು ಮೀನಾ ಅಂತಾನೆ. ಓ, ಅದ್ರ ಬಗ್ಗೆನಾ ಅಂತಾಳೆ ಮೀನಾ. ಆದಷ್ಟು ಬೇಗ ಮನೆಗೊಬ್ಬ ವಾರಸುದಾರ ಬರಬೇಕು ಅಂತ ಹೇಳ್ತಿದ್ರು. ನೀನು ನಾನು ಅಪ್ಪ ಅಮ್ಮ ಆದರೆ ಅಪ್ಪ ತಾತ ಆಗ್ತಾರೆ, ಖುಷಿ ಪಡ್ತಾರಲ್ಲ, ನಮ್ಮ ಮಗು ಅವ್ರ ಮಡ್ಲಲ್ಲಿರಬೇಕು. ನನಗೆ ಮಗು ಬಗ್ಗೆ ತುಂಬ ಕನಸುಗಳಿವೆ ಮೀನಾ, ಅಪ್ಪ ಹೇಳ್ದಾಗೇನೆ. ನಾವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತು. ನಮಗೂ ಮದುವೆ ಆಗಿ 2 ವರ್ಷ ಆಯ್ತಲ್ಲ, ನಾವು ತಳ್ತಾನೆ ಇದೀವಲ್ಲ, ಹೀಗೆ ಇದ್ರೆ ವರ್ಷಗಳು ಕಡಿತಾನೆ ಇರ್ತವೆ ಮೀನಾ. ನನಗಿದು ಸರಿಯಾದ ಸಮಯ ಅಂತ ಅನ್ನಿಸ್ತಿದೆ ಅಂತಾಳೆ. ನಿನಗೇನು ಅನ್ನಿಸ್ತಿದೆ ಅಂತಿರುವಾಗ ಮೀನಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಯಾಕೆ ಮೀನಾ ಏನು ಮಾತಾಡ್ತಿಲ್ಲ ಅಂತಾನೆ ಸೂರ್ಯ. ಅಪ್ಪ ಎಷ್ಟೊಂದು ಆಸೆಯಿಂದ ಹೇಳಿದ್ರೆ ನೀನು ಖುಷಿ ಪಡ್ತೀಯ ಅಂದ್ಕೊಂಡೆ, ನಿನ್ನ ಮುಖನೇ ಒಂಥರ ಇದೆಯಲ್ಲ, ಯಾಕೆ ಅಂತಿರೋವಾಗ, ಇಲ್ಲ ರೀ ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅಂತಾಳೆ. ಯಾಕೆ ಮೀನಾ, ಇಷ್ಟ ಇಲ್ವಾ ನಿನಗೆ ಅಂತಿರೋವಾಗ, ಇಷ್ಟ ಇಲ್ಲ ಅಂತಲ್ಲ ರೀ, ಆದರೆ ಅಂತಿರೋವಾಗ ಏನಾದರೆ ಅಂತಾನೆ. ಮಾವ ಹೇಳಿರೋದೆಲ್ಲ ನಂಗೆ ಅರ್ಥ ಆಗ್ತಿದೆ, ಅವ್ರು ಆಸೆ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನಗೂ ಕೂಡ ಅಮ್ಮ ಅಪ್ಪ ಅನ್ನೋ ಒಂದು ಮಗು ಬೇಕು ಅನ್ನೋ ಆಸೆ ತುಂಬಾ ಇದೆ. ಮೀನಾ ಹಾಗಂತಿರುವಾಗ, ಮತ್ತಿನ್ನೇನು ಮೀನಾ ಅಂತಾನೆ ಸೂರ್ಯ. ಆದರೆ ಅದಕ್ಕಿದು ಸಮಯ ಅಲ್ಲ ರೀ. ಅವಳಾಗಂತಿರೋವಾಗ, ಯಾಕೆ ಮೀನಾ, ಮಗು ಬಂದ್ಬಿಟ್ರೆ ನಾನು ನಿಮ್ಮಿಬ್ಬರೂ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಾನೆ ಸೂರ್ಯ. ಹಾಗೆಲ್ಲ ಏನಿಲ್ಲ ರೀ, ನಮ್ಮನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತ ಗೊತ್ತಿದೆ. ನಮ್ಮ ಮಗುಗೆ ನೀವು ಒಳ್ಳೆ ಅಪ್ಪ ಆಗಿರ್ತೀರಾ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಮತ್ತಿನ್ನೇನು ಮೀನಾ ಅಂತಿರೋವಾಗ, ಆಗಲ್ಲ ರೀ, ಈ ಮನೆಯಲ್ಲಿ ಅತ್ತೆಯಿಂದ ನಮ್ಗೆ ಎಂಥ ಮರ್ಯಾದೆ ಸಿಗ್ತಿದೆ ಅಂತ ನಿಮಗೆ ಗೊತ್ತಲ್ವಾ. ಅವರು ನಿಮ್ಮನ್ನು ಮಗನ ಥರ ನೋಡ್ತಿಲ್ಲ, ನನ್ನನ್ನು ಸೊಸೆ ಥರ ನೋಡ್ತಿಲ್ಲ. ಯಾವಾಗ ನೋಡಿದ್ರು ನನ್ನ ನೋವು ಕೊಟ್ಟವಳು, ನಿಮ್ಮನ್ನ ಕಾರ್ ಡ್ರೈವರು ಅಂತಾನೆ ಕೊಂಕ್ ಮಾತಾಡಿ ಅವಮಾನ ಮಾಡ್ತಾನೆ ಇರ್ತಾರೆ. ಮೀನಾ ಹಾಗಂತಿರೋವಾಗ, ಹೌದು ಮೀನಾ, ನಾನು ಸಕ್ಕರೆಗೆ ಬೇಡದೇ ಇರೋ ಮಗ, ಅದಕ್ಕೆ ನೀನು ಕೂಡ ಬೇಡದೇ ಇರೋ ಸೊಸೆ, ಅದಕ್ಕೆ ಅವರು ನಿನ್ನ ಹತ್ರನೂ ಹಾಗೇನೆ ನಡ್ಕೋತಾರೆ. ಸೂರ್ಯ ಹಾಗಂತಿರುವಾಗ, ಅದಕ್ಕೆ ನಾನು ಹೇಳ್ತಿರೋದು, ನಮ್ಗೇನಾದರೂ ಮಗು ಹುಟ್ಟಿ ಆ ಮಗುನ ಅತ್ತೆ ಇದೇ ರೀತಿ ನಡೆಸ್ಕೊಂಡ್ಬಿಟ್ರೆ ಮನೆಯಲ್ಲಿ ಎಲ್ಲರೂ ಪ್ರೀತಿನೂ ಸಿಗ್ಬೋದು. ಆದರೆ ಮಗುಗೆ ಅತ್ತೆ ಪ್ರೀತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತಿನವರೆಗೂ ನಿಮ್ಮ ಹತ್ರ ಅಮ್ಮನ ಥರ ಅವರು ನಡ್ಕೊಂಡೇ ಇಲ್ಲ. ಮೀನಾ ಹಾಗಂತಿರುವಾಗ, ಅದು ಯಾವತ್ತಾದರೂ ಒಂದಿನ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಮೀನಾ. ನೀನು ಹೇಳ್ತಿರೋ ಹಾಗೆ ನಮಗೆ ನಾಳೆ ಒಂದು ಮಗು ಬಂದರೆ ಆ ಮಗು ಮೇಲೆ ಸಕ್ಕರೆಗೆ ಪ್ರೀತಿ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅವನಾಗಂತಿರುವಾಗ, ಪ್ರೀತಿ ಇಲ್ಲಿ ಆ ಮಗುಗೆ ಈ ಮನೆಯಲ್ಲಿ ಮರ್ಯಾದೆ ಸಿಗುತ್ತೋ ಇಲ್ವೋ. ನಮ್ಗೆ ಹುಟ್ಟೋ ಮಗುಗೆ ಮರ್ಯಾದೆ ಸಿಗಬೇಕು ಅಂದರೆ ನಾವಿನ್ನೂ ನಮ್ಮ ಜೀವನದಲ್ಲಿ ಮುಂದುವರಿಬೇಕು ರೀ. ಇವತ್ತು ನಾವು ಈ ರೂಮಲ್ಲಿ ಇದ್ದೀವಿ, ನಾಳೆ ನಿಮ್ಮ ಅಣ್ಣನಿಗೆ ಏನಾದರೂ ಮದುವೆ ಆದರೆ ಖಂಡಿತವಾಗ್ಲೂ ಅತ್ತೆ ಜಗಳ ಮಾಡಿ ಆದರೂ ಈ ರೂಮ್ನ ಅವ್ರಿಗೆ ಬಿಡಿಸ್ಕೊಡ್ತಾರೆ. ಹೌದಲ್ವೇನ್ರಿ, ನಾವಿಬ್ಬರು ಇದುವರೆಗೂ ಹಾಲ್ನಲ್ಲೇ ಮಲ್ಕೊತಿದ್ವಿ. ಮಗು ಏನಾದರೂ ಬಂದರೆ ಹಾಗೆಲ್ಲ ಹಾಲ್ನಲ್ಲಿ ಇರೋಕ್ಕಾಗಲ್ಲ ರೀ. ನಮಗೂ ಒಂದು ರೂಮ್ ಬೇಕಲ್ವೇನ್ರಿ. ಮೇಲೆ ಒಂದು ರೂಮ್ ಕಟ್ಟೋಣ ಅಂತ ಪ್ರಯತ್ನ ಮಾಡಿದ್ವಿ, ಆದರೆ ಇದುವರೆಗೂ ಆಗ್ತಿಲ್ಲ. ಯಾರ ಹತ್ರನೂ ಒಂದು ಪೈಸಾ ದುಡ್ಡು ಇಸ್ಕೋದೇನೆ ಮೇಲೆ ನಾವು ಒಂದು ರೂಮ್ ಕಟ್ಟಬೇಕು. ನೀವು ಕೂಡ ಟ್ರಾವೆಲ್ಸ್ನಲ್ಲಿ ಇನ್ನೂ ಮುಂದೆ ಬರಬೇಕು. ನಾನು ಕೂಡ ಡೆಕೋರೇಷನ್ ಬಿಸ್ನೆಸ್ಸಲ್ಲಿ ಇನ್ನೂ ಬೆಳಿಬೇಕು. ನಾವು ಕೂಡ ಒಂದು ಗೌರವ ಅನ್ನೋದನ್ನು ಸಂಪಾದನೆ ಮಾಡಬೇಕು. ಅದಾದಮೇಲೆ ನಮಗೊಂದು ಮಗು ಆದರೆ ಆ ಮಗುಗೆ ಈ ಮನೆಯಲ್ಲಿ ಗೌರವ ಅನ್ನೋದು ಇರುತ್ತೆ. ಮೀನಾ ಹಾಗಂತಿರುವಾಗ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಏನ್ರಿ, ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ನ ಅಂತಾಳೆ. ಇಲ್ಲ ಮೀನಾ, ನೀನು ಇದುವರೆಗೂ ಮಾತಾಡಿದ್ದೆಲ್ಲ ಕರೆಕ್ಟಾಗೇ ಇದೆ. ನಮ್ಮ ಗೌರವದ ಜೊತೆಗೆ ನಮ್ಗೆ ಹುಟ್ಟೋ ಮಗುವಿಗೂ ಗೌರವ ಸಿಗಬೇಕು ಅಂತ ಯೋಚನೆ ಮಾಡಿದೆಯಲ್ಲ. ತಾಯಿ ಪ್ರೀತಿ ಅಂದರೆ ಇದೇ ನೋಡು ಅಂತ ಹೇಳ್ತಾನೆ. ನಾನೊಬ್ಬ ದೊಡ್ಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಾನೆ. ಹಾಗೆಲ್ಲ ಏನೂ ಇಲ್ಲ ರೀ, ನೀವು ಆಸೆ ಪಟ್ಟಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತಾಳೆ ಮೀನಾ. ಆಸೆ ಪಡೋಕ್ಕೂ ಒಂದು ಅರ್ಹತೆ ಅನ್ನೋದು ಬೇಡವಾ ಮೀನಾ. ನಾನು ನೀನು ಈ ಮನೆಯಲ್ಲಿ
ಇಷ್ಟೊಂದೆಲ್ಲ ಅವಮಾನ ಅನುಭವಿಸಿದೀವಿ, ನಮ್ಮ ಮಗುಗೆ ಆ ರೀತಿ ಆಗ್ಲೇಬಾರ್ದು. ನೀನು ಹೇಳ್ತಿರೋ ಹಾಗೆ ನಾವು ಒಂದು ಒಳ್ಳೆ ಸ್ಥಿತಿಗೆ ಬರಬೇಕು, ಮೇಲೆ ರೂಮ್ ಎಲ್ಲ ಕಟ್ಟಬೇಕು, ಅದಾದ್ಮೇಲೆ ನಿನ್ ತರ ಒಂದು ಮುದ್ದಾದ ಮಗು ಬರ್ಲಿ ಅಂತಾನೆ. ಒಂದ್ ಮಾತ್ರ ಸಾಕ, ನಿಮ್ ತರ ಇನ್ನೊಂದು ಬೇಡ ಅಂತಾಳೆ. ಏನು ಡಬಲಾ? ನನಗೆ ಡಬಲ್ ಎಲ್ಲ ಓಕೆನಪ್ಪ ಅಂತಾನೆ ಸೂರ್ಯ. ನಾನು ಈಗ ಬೇಡ ಅನ್ನಲ್ಲ, ನಿಮ್ಗೆ ಬೇಜಾರಾಯ್ತಾ ಅಂತಾಳೆ ಮೀನಾ. ಇಲ್ಲ ಮೀನಾ, ನೀನು ಹೇಳ್ತಿರೋದೇ ಸರಿ, ಅದಕ್ಕೆಲ್ಲ ಸಮಯ ಬರಲಿ. ನೀನು ಆಸೆ ಪಟ್ಟಿರೋ ಹಾಗೆ ಮೇಲೆ ಆದಷ್ಟು ಬೇಗ ರೂಮ್ ಕಟ್ಟೋಣ. ಅಪ್ಪನ ಜೊತೆ ನಾನು ಮಾತಾಡ್ತೀನಿ ಅಂತಿರೋವಾಗ ಈ ಕಡೆ ರವಿ ಕೂಡ ಮಗು ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಶ್ರುತಿ ಹತ್ರ ಮಗು ವಿಷಯ ಹೇಳ್ತಾನೆ. ಅಪ್ಪ ಹೇಳ್ತಿರೋ ಹಾಗೆ ಇದೆಲ್ಲ ಹ್ಯೂಮನ್ ಸೈಕಾಲಜಿ ತಾನೆ, ಯಾವ್ಯಾವ ಟೈಮ್ಗೆ ಏನೇನು ನಡಿಬೇಕು ಅದೆಲ್ಲ ನಡೆದ್ರೆ ತಾನೇ ಆಗೋದು ಅಂತಿರೋವಾಗ ಶ್ರುತಿ ಫುಡ್ ಆರ್ಡರ್ ಮಾಡೋ ಥರ ಎಲ್ಲಾದ್ರೂ ಹೋಗಿ ಬೇಬಿನ ಆರ್ಡರ್ ಮಾಡ್ಕೊ ಅಂತಾಳೆ. ಏನು ಕಿಂಡಲ್ ಮಾಡ್ತಿದ್ಯಾ ಅಂತಾನೆ ರವಿ. ಇಲ್ಲ ಕಣ, ಒಂದು ಬೇಬಿ ಡಾಲ್ನ ತಗೊಂಡು ಬಂದು ಮಾವನ ಹತ್ರ ಕೊಟ್ಬಿಡು ಅಂತಾಳೆ. ಏನ್ ಶ್ರುತಿ ನೀನು ಎಲ್ಲಾನು ಆಟ ಅನ್ಕೊಂಡ್ಬಿಟ್ಟಿದ್ಯಾ? ನೀನೇನು ಐಡಿಯಾದಲ್ಲಿದ್ಯಾ ಹೇಳು ಅಂತಾನೆ. ನಾನೀಗ ನಿದ್ದೆ ಮಾಡೋ ಐಡಿಯಾದಲ್ಲಿ ಇದ್ದೀನಿ ಅಂತ ಶ್ರುತಿ ಮಲಗೋಕೆ ಹೋಗ್ತಿರ್ತಾಳೆ. ಶ್ರುತಿ, ನಾನು ಹೇಳ್ತಿದ್ದೀನಲ್ಲ ಮಗು ಬಗ್ಗೆ ಏನು ಯೋಚನೆ ಮಾಡಿದೆ ಅಂತಾನೆ. ನಾನು ಕೂಡ ರೀಸೆಂಟಾಗಿ ಈಗ ತಾನೇ ಮಗು ಬಗ್ಗೆ ಯೋಚನೆ ಮಾಡಿದೆ ಅಂತಾಳೆ. ಏನು ಯೋಚನೆ ಮಾಡಿದೆ ಅಂತಾನೆ ರವಿ. ನಮ್ಮ ರೆಸ್ಟೋರೆಂಟ್ನಲ್ಲಿ ಕಿಡ್ಸ್ಗೆ ಅಂತಾನೆ ಒಂದು ರೆಸಿಪಿನ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ. ಹೇಗೆ ಅಂತಿರೋವಾಗ ನಾನೇನು ಕೇಳ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ, ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಅಂತಾನೆ ರವಿ. ಚೆನ್ನಾಗಿ ಅರ್ಥ ಆಯ್ತು ಅಂತಾಳೆ ಶ್ರುತಿ. ಅರ್ಥ ಆದ್ಮೇಲೂ ಈ ತರ ಮಾತಾಡಿದ್ರೆ ಏನ್ ಹೇಳೋದು ಅಂತಿರೋವಾಗ ನನ್ಗೆ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಎಷ್ಟು ದಿನ ಅಂತ ಹೀಗೆ ತಳ್ತೀಯ ಶ್ರುತಿ ಅಂತಿರೋವಾಗ ನೀನೇನು ಯೋಚನೆ ಮಾಡಿದೀಯಾ ಅಂತಾಳೆ. ನಮ್ಮ ಲೈಫ್ ಸೆಟ್ ಆದಮೇಲೆ ಮಗು ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅಪ್ಪ ಅಂತಾನೆ ರವಿ. ಇನ್ನು ನಾವು ತುಂಬಾನೇ ಸಂಪಾದನೆ ಮಾಡಬೇಕು, ಮನೆ ಕಾರು ಎಲ್ಲನೂ ತಗೋಬೇಕು, ಇದೆಲ್ಲ ನಡೆಯೋಕ್ಕೆ ಇನ್ನೂ ಟೈಮ್ ಇದೆ. ಆದರೆ ಮಗು ಬಗ್ಗೆ ಅಂತ ರವಿ ಹೇಳ್ತಿರೋವಾಗ ನನ್ಗಾಗೆಲ್ಲ ಮಗು ಬೇಕು ಅಂತೇನೋ ಅನ್ನಿಸ್ತಿಲ್ಲ. ನಾನು ಮೊದಲೇ ಹೇಳ್ತಿರೋ ಹಾಗೆ ಆ ಡಿಸಿಷನಲ್ಲಿ ಯಾವ ಚೇಂಜು ಇಲ್ಲ ಅಂತಾಳೆ ಶ್ರುತಿ. ಯಾಕೆ ಶ್ರುತಿ ಈ ಥರ ಮಾತಾಡ್ತಿದೀಯಾ? ನಮಗೂ ಕೂಡ ಒಂದು ಮಗು ಬೇಕು ಅಂತ ನಿನ್ಗೆ ಅನ್ಸೋದೇ ಇಲ್ವಾ ಅಂತಾನೆ ರವಿ. ಅನ್ನಿಸ್ತಿಲ್ವಲ್ಲ ಅಂತಾಳೆ ಶ್ರುತಿ. ಶ್ರುತಿ, ಸ್ವಲ್ಪ ಯೋಚನೆ ಮಾಡು ಅಂತಿರುವಾಗ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ನನ್ನ ನಿರ್ಧಾರ ಇದೇನೆ ಅಂತಾಳೆ ಶ್ರುತಿ. ಶ್ರುತಿ, ಸ್ವಲ್ಪ ಯೋಚನೆ ಮಾಡು ಅಂತಿರುವಾಗ ಏನು ಯೋಚನೆ ಮಾಡಿದ್ರು ಅಷ್ಟೇ, ಗುಡ್ ನೈಟ್ ಅಂತಾಳೆ. ಹಾಗೂ ನಿನಗೆ ಮಕ್ಕಳು ಬೇಕು ಅನ್ನೋದಿದ್ರೆ ಅಡಾಪ್ಟ್ ಮಾಡ್ಕೊ, ಅದೆಲ್ಲ ಓಕೆ, ಅದನ್ನ ಬಿಟ್ಟು ನನ್ನ ಕೈಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಲ್ಕೋತಾಳೆ. ಈ ಕಡೆ ಮನೋಜ್ ಶೋರೂಮ್ನಲ್ಲಿರುವಾಗ ಅಲ್ಲಿಗೆ ಕನಗ ಬರ್ತಾ ಇರ್ತಾಳೆ. ನಿಮ್ಮ ವೈಫ್ ಬರ್ತಿದ್ದಾರೆ ಬಾಸ್ ಅಂತ ಛಾಯೆ ಹೇಳ್ತಾಳೆ. ಏನು ರೋಹಿಣಿನ ಅಂತ ಮನೋಜ್ ಹೇಳ್ತಿರೋವಾಗ, ಯೋ ನೀನ್ ಹಳೆ ವೈಫ್ ಅಲ್ಲಯ್ಯ, ಹೊಸ ವೈಫ್ ಕನಗ ಬರ್ತಿದ್ದಾರೆ ಅಂತ ಹೇಳ್ತಾನೆ ಸೀನು. ಏನು ಕನಗನ ಅಂತ ಮನೋಜ್ ಎದ್ದು ನಿಂತ್ಕೋತಾನೆ. ಕನಗ 1, 2, 3 ಅಂತ ಫ್ರಿಜ್ ಲೆಕ್ಕ ಹಾಕೊಂಡು ಬರ್ತಾ ಇರ್ತಾಳೆ. ಅವಳೇನಕ್ಕೆ ಇಲ್ಲಿಗೆ ಬಂದ್ಲು ಅಂತಿರೋವಾಗ, ಯಾಕೆ ಹಸ್ಬೆಂಡ್ ನೋಡೋಕೆ ವೈಫ್ ಬರಬಾರ್ದ ಅಂತಾನೆ ಸೀನು. ಸುಮ್ನಿರಿ ಬ್ರೋ ಅಂತಾನೆ ಮನೋಜ. ಕನಗ ಬಂದು ಹಾಯ್ ಹಸ್ಬೆಂಡ್ ಅಂತಾಳೆ. ಮೆಲ್ಲಗ್ ಮಾತಾಡು ಅಂತಾನೆ ಮನೋಜ್. ನಾನೇನಕ್ಕೆ ಮೆಲ್ಲಗ್ ಮಾತಾಡ್ಬೇಕು ಹಾಗಂತ ಕನಗ ಕೇಳ್ತಾಳೆ. ಕಸ್ಟಮರ್ಸ್ ಎಲ್ಲ ಇದಾರಲ್ವಾ? ಅವನಾಗಂತಿರೋವಾಗ ಕಸ್ಟಮರ್ಸ್ ಎಲ್ಲರೂ ಹೊರಗಡೆ ಹೋಗಿ ಹೋಗಿ ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡಬೇಕು ಅಂತಾಳೆ ಕನಗ. ಅಯ್ಯಯ್ಯೋ ಇಲ್ವಾ ಅಂತೇಳಿ ಮನೋಜ್ ಅವಳನ್ನ ಕರ್ಕೊಂಡು ಬಂದು ನೀವೆಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತಾನೆ. ನಿಮ್ಮನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದ್ಬಿಟ್ಟೆ ಅಂತಾಳೆ ಕನಗ. ಅಮ್ಮನ ಜೊತೆ ಹಸ್ಬೆಂಡ್ ನೋಡಬೇಕು ಅಂತ ಹೇಳಿದೆ, ಅವರೇ ಹೋಗು ಅಂತ ಕಳಿಸ್ಕೊಟ್ಟಿದ್ದು ಅಂತಾಳೆ. ಸರ್ ಮೇಡಮ್ ನಿಮ್ಮನ್ನ ನೋಡಬೇಕು ಅಂತ ಆಸೆ ಪಟ್ರು, ಅದಕ್ಕೆ ದೇವಿಕಾ ಮೇಡಮ್ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೆ ಸರ್ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ನೀನೇನಕ್ಕೆ ಬಂದೆ ಅಂತಾನೆ ಮನೋಜ. ಇಲ್ಲೇ ತಾನೇ ಫ್ರಿಡ್ಜ್ ಇರೋದು, ನೀವು ಇರೋದು, ಅದಾದ್ಮೇಲೆ ಅಂತ ಹೇಳ್ತಿರೋವಾಗ ಏನಮ್ಮ ಜ್ಯೂಸ್ ತಾನೇ, ನಾನು ಈಗಲೇ ತಗೊಂಡ್ ಬರ್ತೀನಿ ಅಂತಾನೆ ಸೀನು. ಗುಡ್ ಅಂಕಲ್, ನಾನು ಹೋಗಿ ಫ್ರಿಡ್ಜ್ ನೋಡ್ತೀನಿ ಅಂತ ಹೋಗ್ತಾಳೆ. ಅದೇ ಟೈಮ್ಗೆ ಜ್ಯೋತಿಷಿ ಬಂದು ಕನಗನ ನೋಡಿ ಬೆಚ್ಚ ಬೀಳ್ತಾರೆ. ಪಪ್ಪಾರಪ್ಪ ಮನೋಜ್, ಏನಿದು ನಿಮ್ಮ ವೈಫ್ ಬಂದ್ಬಿಟ್ಟಿದ್ದಾರೆ ಅಂತ ಕೇಳ್ತಾರೆ. ಫ್ರಿಡ್ಜ್ ನೋಡಕ್ ಬಂದಿದ್ದಾರೆ ಸರ್ ಅಂತಾನೆ ಮನೋಜ. ದುಡ್ಡು ಬಂತ ಅಂತಿರೋವಾಗ ಇಲ್ಲ ಅಂತಾನೆ. ನಿಮ್ ಜಾತಕದಲ್ಲಿ ಲಕ್ಷ್ಮಿ ಕಟಾಕ್ಷ ಇದೆ, ಆದಷ್ಟು ಬೇಗ ದುಡ್ಡು ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ನಡೆಯುತ್ತೆ ಅಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ದುಡ್ಡು ಬರ್ತಿಲ್ವಲ್ಲ, ಏನ್ ಮಾಡೋದು ಅಂತಾನೆ ಮನೋಜ. ಇದ್ರಲ್ಲಿ ಎಲ್ಲಾ ಗ್ರಹಗಳು ನಿಮ್ಗೆ ಸಾಧಕವಾಗಿವೆ ಅಂತ ಬೇರೆ ಹೇಳ್ತೀರಾ? ಯಾವುದೂ ಇಲ್ಲ ಅಂತ ಮನೋಜ್ ಹೇಳ್ತಿರೋವಾಗ್ಲೇ ಪಪ್ಪಾರಪ್ಪ ಮನೋಜ್ ಚಿಂತೆ ಮಾಡಬೇಡಿ, ನಿಮ್ಮನ್ನ ಅದೃಷ್ಟ ಲಕ್ಷ್ಮಿ ಹುಡ್ಕೊಂಡು ಬರ್ತಾಳೆ ಅಂತ ಹೇಳ್ತಾರೆ. ಹಾಗಂತಿರೋವಾಗ್ಲೇ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಬ್ರೋ ನಿಮ್ಮ ವೈಫ್ ಬರ್ತಿದ್ದಾರೆ ಅಂತಾನೆ ಸೀನು. ಆಗ್ಲೇ ಬಂದು ಫ್ರಿಡ್ಜಲ್ಲಿ ಕೂತಿದ್ದಾಳಲ್ಲ ಅಂತ ಮನೋಜ್ ಹೇಳ್ತಿರೋವಾಗ, ಬಾಸ್ ವೈಫ್ ನಂಬರ್ 1 ರೋಹಿಣಿ ಬರ್ತಿದ್ದಾರೆ ಅಂತ ಛಾಯೆ ಹೇಳ್ತಾಳೆ. ಏನು ರೋಹಿಣಿನ? ಹಾಗನ್ಕೊಂಡು ಮನೋಜ ಓಡೋಗ್ ನೋಡ್ತಾನೆ. ಅಯ್ಯಯ್ಯೋ ಇವಳೇನಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ ಅಂತ ಅನ್ಕೋತಾನೆ. ಅಲ್ಲೇ ನಿಂತಿದ್ದಂತ ಕನಗ, ಹೇ ಮ್ಯಾಜಿಕ್ ಮೇಕಪ್ ಹಾಗನ್ಕೊಂಡು ರೋಹಿಣಿನ ಹಿಡ್ದು ಹೇಳ್ಕೊತಾಳೆ. ಐ ಕನಗ ಅಂತಾಳೆ ರೋಹಿಣಿ. ಅವತ್ ನನ್ಗೆ ಮೇಕಪ್ ಮಾಡಿದ್ರಲ್ಲ, ಅದೇ ರೀತಿ ಮೇಕಪ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾಳೆ ಕನಗ. ಅವ್ರನ್ನ ನೋಡಿ, ಬ್ರೋ ನಿಮ್ಮಿಬ್ರು ವೈಫ್ಗೆ ಚೆನ್ನಾಗಿ ಸಿಂಕ್ ಆಗ್ತಿದೆ ಅಂತಾನೆ ಪಾರ್ಕ್ ಫ್ರೆಂಡ್. ಮೇಕಪ್ ಮಾಡು ಅಂತಿರೋವಾಗ, ಇಲ್ಲಮ್ಮ ನನ್ಗೆ ಇವತ್ತು ಬೇರೆ ಫಂಕ್ಷನ್ ಇದೆ, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇನ್ನೊಂದು ದಿನ ಬಂದು ನಿನ್ಗೆ ಮೇಕಪ್ ಮಾಡ್ಕೊಡ್ತೀನಿ ಆಯ್ತಾ ಹಾಗಂತ ರೋಹಿಣಿ ಹೇಳ್ತಾಳೆ. ಓಕೆ ಅಂತಾಳೆ ಕನಗ. ಸರಿ ಅಂತ ಹೇಳಿ ರೋಹಿಣಿ ಮನೋಜ್ ಹತ್ರ ಬರ್ತಿರೋವಾಗ ಕನಗ ಓಡ್ ಬಂದು, ಹಸ್ಬೆಂಡ್ ನನ್ಗೆ ಐಸ್ ಕ್ರೀಮ್ ಬೇಕು, ತೆಗೆದುಕೊಡು ಬಾ ಅಂತ ಕೇಳ್ತಾಳೆ. ಈಗ್ಲೇ ಬೇಕು, ತಗೊಂಡ್ ಬಂದ್ ಕುಡಿ ಅಂತ ಬಲವಂತ ಮಾಡ್ತಾ ಹೇಳ್ಕೊಂಡು ಹೋಗ್ತಿರ್ತಾಳೆ. ಬ್ರೋ ಅಂತಾನೆ ಮನೋಜ. ನೀವ್ ಹೋಗಿ ಫ್ರಿಡ್ಜ್ ನೋಡ್ತಾ ಇರಿ, ನಾನು ಈಗ್ಲೇ ತಗೊಂಡ್ ಬರ್ತೀನಿ ಅಂತ ಸೀನು ಹೇಳ್ತಾರೆ. ಬಟರ್ ಸ್ಕಾಚ್ ತಂದ್ಕೊಡ್ತೀರಾ ಅಂತ ಕೇಳ್ತಾಳೆ ಕನಗ. ನೀವ್ ಹೋಗಿ ಫ್ರಿಡ್ಜ್ ನೋಡ್ತಾ ಇರಿ, ನಿಮ್ಗೆ ಯಾವ್ದು ಬೇಕೋ ಅದನ್ನೇ ತಂದ್ಕೊಡ್ತೀನಿ ಅಂತಾನೆ ಸೀನು. ರೋಹಿಣಿ ಯೋಚನೆ ಮಾಡ್ತಾ ಮನೋಜ್ ಹತ್ರ ಬರ್ತಾಳೆ. ಮನೋಜ್ ಆ ಹುಡ್ಗಿ ಏನಿಲ್ಲಿ ಅಂತ ಕೇಳ್ತಾಳೆ. ಅವಳೇನಕ್ ಬಂದು ನಿಮ್ಮ ಹತ್ರ ಐಸ್ ಕ್ರೀಮ್ ಕೇಳ್ತಿದ್ದಾಳೆ?
ಅವಳಾಗಂತಿರೋವಾಗ ನಾನು ಶೋರೂಮ್ ಓನರ್ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಕೇಳ್ತಿದ್ದಾಳೆ ಅಂತಾನೆ ಮನೋಜ್. ಅವಳು ಏನಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅಂತಿರೋವಾಗ ಅವರು ಐಟಮ್ ತಗೊಂಡೋಗಕ್ಕೆ ಬಂದಿದ್ದಾರೆ ಅಂತಾಳೆ ಛಾಯಾ. ಹ್ಞೂ ಅಂತಾನೆ ಮನೋಜ. ಆ ಹುಡುಗಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಹೇಗೆ ಇಲ್ಲಿರೋ ಎಲೆಕ್ಟ್ರಾನಿಕ್ಸ್ ಐಟಮ್ನೆಲ್ಲ ತಗೊಂಡೋಗಕ್ಕೆ ಬರ್ತಾಳೆ. ನಿಜ ಹೇಳಿ ಮನೋಜ್, ಆ ಹುಡುಗಿ ಯಾಕೆ ನಿಮ್ಮ ಕೈ ಹಿಡಿದು ಎಳಿತಿದ್ಲು? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಸತ್ಯ ಏನು ಅಂತ ಹೀಗೆ ಹೇಳ್ತೀರಾ ಇಲ್ವಾ ಅಂತೇಳಿ ರೋಹಿಣಿ ಪ್ರಶ್ನೆ ಮಾಡ್ತಾಳೆ. ಆಗ ಮನೋಜ ರೋಹಿಣಿ ಅದು ಅಂತಿರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.